ಹರಿಕಥಾಮೃತ ಸಾರ ಯಾವಾಗಲೂ ಮನನ ಮಾಡಬೇಕು, ಶ್ರವಣ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಬರೀ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಮಾಡೋದು ಅಂತೇನಲ್ಲ. ಉಸಿರಾಟ ಹೇಗೆ ಯಾವಾಗಲೂ ಆಡಿಸ್ತಾ ಇರಬೇಕೋ, ಕಲಿಯುಗದೊಳಗೆ ಸಜ್ಜನರು ಹರಿಕಥಾಮೃತ ಸಾರದ ಶ್ಲೋಕಗಳನ್ನು ಯಾವಾಗಲೂ ಉಸಿರಾಡಿಸ್ತಾ ಇರಬೇಕಂತೆ. ನೀರಿನ ಅಂಶ ಕಡಿಮೆ ಆದರೆ ದೇಹದಲ್ಲಿ ನಿಶ್ಶಕ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರಬೇಕು ಬಿಸಿಲುಗಾಲದಲ್ಲಿ. ನೀರು ಅಂತ ಸಂಸ್ಕೃತದಲ್ಲಿ ಅಮೃತ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಮನಸ್ಸು ಅದು ನಿಶ್ಶಕ್ತ ಆಗಬಾರ್ದು ಅಂತಾದರೆ ಹರಿಕಥಾ ಅಮೃತ ಅನ್ನುವ ನೀರಿನ ಅಂಶವನ್ನು ಒಳಗಡೆ ತುಂಬಿಕೊಳ್ತಿರಬೇಕು ಅಂತ ಅರ್ಥ. ಹಾಗಾಗಿ ಹರಿಕಥಾಮೃತ ಸಾರ ಅದು ಸಿಹಿ ನೀರು, ಅದರ ಅಂಶಗಳು ಮನಸ್ಸಿಗೆ ಬರ್ತಾ ಇದ್ದ ಹಾಗೆ ನಿಶಕ್ತಿ ದೂರ ಆಗಿ ಮನಸ್ಸು ಮತ್ತೆ ಲವಲವಿಕೆಯಿಂದ ಇರೋ ಹಾಗಾಗಿ ಸಾಧನದ ದಾರಿಯಲ್ಲಿ ಉತ್ಸಾಹ ತುಂಬಿಸ್ತಾ ಹೋಗ್ತದೆ. ಎಷ್ಟು ಪ್ರಶ್ನೆಗಳು ಬರ್ತಿರ್ತಾವೆ ಮನುಷ್ಯನಿಗೆ ಸಾಧನೆ ಮಾಡಿಕೊಳ್ಳುವಾಗ. ನಾವೇನೋ ಮಾಡ್ತಿದ್ದೇವೆ, ದೇವರು ತಗೋತಾನೋ ಇಲ್ಲೋ ಅಂತ. ಬಹಳ ಬಾರಿ ವೇದಾಂತಗಳನ್ನು ಓದಿದರೂ, ತರ್ಕ ಮೀಮಾಂಸಗಳನ್ನು ಅರಿದು ಕುಡಿದ್ರೂ ಕೂಡ ಒಂದು ಸಮಸ್ಯೆಗೆ ಉತ್ತರ ತಕ್ಷಣಕ್ಕೆ ಸಿಗಲ್ಲ. ಉತ್ತರ ಇರ್ತದೆ, ನೆನಪಾಗಲ್ಲ. ಅದೇನಾಗ್ತಿರ್ತದೆ, ನಾವು ಮಾಡೋದನ್ನು ದೇವರು ತಗೊಳ್ತಾನೋ ಇಲ್ಲೋ ಅಂತ. ನಾವು ಹೇಳೋ ಪ್ರವಚನ ದೇವರಿಗೆ ಕೇಳಿಸ್ತದೋ ಇಲ್ಲೋ, ನಾವು ಮಾಡೋ ಪೂಜೆ ದೇವರಿಗೆ ಮುಟ್ತದೋ ಇಲ್ಲೋ. ಈ ಸಮಸ್ಯೆಗೆ ನಮ್ಮ ಭಾಷೆಗೆ, ನಮ್ಮ ತನದಲ್ಲಿ ನಮ್ಮ ಸ್ತರಕ್ಕಿಳಿದು ಉತ್ತರ ಕೊಟ್ಟವರು ಅಂದರೆ ಹರಿಕಥಾಮೃತ ಸಾರಕಾರ ಜಗನ್ನಾಥದಾಸರೇ. ನೀವು ಏನು ಮಾಡಿದರೂ ದೇವರು ತಗೊಳ್ತಾನೆ, ಭರವಸೆ ಇರಲಿ ಅಂತ ಆ ಭರವಸೆ ಮೂಡಿಸಿದಂಥ ಮಹಾನುಭಾವರು ಹರಿಕಥಾಮೃತ ಸಾರಕಾರರು. ಹರಿಕಥಾಮೃತ ಸಾರದ ಬಗ್ಗೆ ಹೆಚ್ಚು ವಿಸ್ತಾರ ಮಾಡಲ್ಲ ಈಗ. ಅದರ ಬಗ್ಗೆ ಸಾಕಷ್ಟು ನಮಗೆ ಪರಿಚಯ ಇರ್ತದೆ. ಅವರೇ ಹೇಳುವ ಮಾತು ಒಂದನ್ನು ಆಡಿ ಸಂಧಿಯ ಒಳಗಿರುವ ವಿಷಯಕ್ಕೆ ಪ್ರವೇಶ ಮಾಡ್ತೇನೆ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತಿ ಮಾತುಗಳಿವು, ವಿಚಾರಿಸೆ ಮುಕ್ತಿಗಿವು ಸೋಪಾನ ಎನಿಪುವು ಪ್ರತಿ ಪದವು ಅಂತಂದಿದ್ದಾರೆ. ಯುಕ್ತಿ ಮಾತುಗಳಿಲ್ಲ, ಇವು ಅಲ್ಲ. ಯುಕ್ತಿಗಳು ಅಂದರೆ ಶುಷ್ಕ ತರ್ಕ ನಾನು ಮಾತನಾಡಿಲ್ಲ ಅಂತ ಅರ್ಥ. ಶುಷ್ಕ ತರ್ಕ ಅಲ್ಲ. ಶುಷ್ಕ ತರ್ಕದಿಂದ ಲಾಭನೂ ಇಲ್ಲ. ಹಾಗಾದರೆ ನಿರ್ಯುಕ್ತಿಕನ ಅಂತ ಕೇಳಿದರೆ, ಶ್ರುತಿ ಸ್ಮೃತಿಯುಕ್ತ ಮಾತುಗಳಿವು. ನಿರ್ಯುಕ್ತಿಕ, ನಿಷ್ಪ್ರಮಾಣಕ ಅಂತ ಸಂಶಯ ಪಡಬೇಡ್ರಿ. ಶ್ರುತಿಯಲ್ಲಿ ಏನು ಹೇಳಿದೆ ಅದನ್ನೇ ಹೇಳಿದೇನಿ, ಸ್ಮೃತಿಯಲ್ಲಿ ಏನು ಹೇಳಿದೆ ಅದನ್ನೇ ಹೇಳಿದೇನಿ ಅಂತಂತಾರೆ. ಶ್ರುತಿ ಸ್ಮೃತ್ಯುಕ್ತಿಗಳು ಇವು, ಮುಕ್ತಿಗೆ ಸೋಪಾನವು. ನಾನಾಡಿದ ಪ್ರತಿ ಮಾತುಗಳು ಕೂಡ ಮೋಕ್ಷಕ್ಕೆ ಮೆಟ್ಲಿದ್ದಾಗಿದ್ದಾವೆ. ನಿಮಗೆ ಮೋಕ್ಷ ಬೇಕಾ ಸಂಸಾರದಿಂದ? ಹಾಗಾದರೆ ನಾನಾಡಿದ ಮಾತುಗಳನ್ನೇ ಮೆಟ್ಲು ಅಂತ ಭಾವಿಸಿ ಅದನ್ನು ಹತ್ತುತ್ತಾ ಬಂದುಬಿಡ್ರಿ, ಮೋಕ್ಷಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಅಂತಂತಾರೆ. ಪ್ರತಿ ಪದವೂ ಮುಕ್ತಿಗೆ ಸೋಪಾನವು ಅಂತಂದಿದ್ದಾರೆ. ಇಲ್ಲಿ ಆಡುವಂಥ ಪ್ರತಿ ಮಾತು, ಪ್ರತಿ ಪದ, ಪ್ರತಿ ಪದ್ಯ, ಪದ ಅನ್ನೋ ಶಬ್ದ ಪದ್ಯಕ್ಕೂ ಕರೀತಾರಾದ್ರಿಂದ ಪ್ರತಿ ಪದ್ಯವೂ ಕೂಡ ಮುಕ್ತಿಗೆ ಸೋಪಾನ, ಮೋಕ್ಷಕ್ಕೆ ಇದು ರಹದಾರಿ, ಮೋಕ್ಷಕ್ಕೆ ಇದು ಮೆಟ್ಲು ಅಂತ ಭಾವಿಸಬೇಕು. ಇಷ್ಟ್ಯಾರ್ಥನೇ ಕೊಡ್ತಾರೆ ನಮಗೆ ವಿಶ್ವಾಸ. ಈ ಮಾತುಗಳನ್ನು ಆಡಬೇಕಾದ್ರೆ ಅವರ ಅಂತಃಸತ್ವ ಎಷ್ಟು ಸದೃಢ ಆಗಿರಬೇಕು ಅಂತ ಯೋಚನೆ ಮಾಡಬೇಕು. ಎಷ್ಟು ಪ್ರಮಾಣಗಳಿಂದ ಅವರ ಮನಸ್ಸಿನಲ್ಲಿ ಶಾಸ್ತ್ರಗಳ ಚಿಂತನೆ ಬಂದಿರಬೇಕು. ಎಷ್ಟು ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಷ್ಟು ಬಾರಿ ಆಲೋಢನೆ ಮಾಡಿ ಸಾರವತ್ತಾದ ಭಾಗವನ್ನು ಸಜ್ಜನರಿಗೆ ನಾನು ಅರ್ಹತಿದ್ದೇನೆ ಆ ಮಾತನ್ನು ಆಡಿ ಅವರು ನಮಗೆ ತಿಳಿಸ್ತಾರೆ. ಸಂಧಿಯಲ್ಲಿ ಒಟ್ಟು 32 ಪದ್ಯಗಳು ಮುದ್ರಣ ಪುಸ್ತಕದಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಈ ಸಂಧಿಯ ಒಟ್ಟು ಸಂಖ್ಯೆ ಹರಿಕಥಾಮೃತ ಸಾರದ್ದು 32 ಸಂಧಿ. ಧ್ಯಾನ ಪ್ರಕ್ರಿಯಾ ಸಂಧಿಯ ಪದ್ಯಗಳ ಸಂಖ್ಯೆಯೂ 32 ಇದ್ದಾವೆ. ಆ ಸಂಖ್ಯಾಶಾಸ್ತ್ರದ ಮೇಲೆ ಮತ್ತೆ ಈಗ ಭರತನಾಟ್ಯ ಮಾಡೋದು ಬೇಡ. ಅದರದ್ದೇ ಒಂದು ಅರ್ಧ ಗಂಟೆ ಮತ್ತು ಉಪನ್ಯಾಸ, ಆ ಥರದ್ದಲ್ಲ. ಅದು ಜಗನ್ನಾಥದಾಸರ ಶೈಲಿ ಬೇರೆ ಇದೆ.
ಆ ಜಗನ್ನಾಥದಾಸರ ಪದಗಳು, ಅವರು ಕೊಡೋ ದೃಷ್ಟಾಂತ ಅಂದರೆ ಉದಾಹರಣೆಗಳು, ಅದರ ನೈಜ ತಾತ್ಪರ್ಯ ಎಲ್ಲಿ ಅಂತ ನೋಡಿಕೊಂಡು ನಾವು ಆನಂದ ಅನುಭವಿಸಬೇಕಿದೆ. ಮತ್ತು ಒಂದು ಪದವನ್ನು ಅಲ್ಲೇ ಏನೋ ಪದಚ್ಛೇದ ಮಾಡಿಯೂ ಹೇಳೋ ಉದ್ದೇಶ ಅವರಿಗಿಲ್ಲ. ಒಟ್ಟು ಶ್ಲೋಕದಿಂದ ಒಂದು ಒಳ್ಳೆ ಭಾವ ಹೇಳ್ತಾರೆ, ಅದನ್ನು ನಾವು ಮುಟ್ಟಲಿಕ್ಕೆ ಪ್ರಯತ್ನ ಪಡೋಣ. ಅದನ್ನು ಮುಟ್ಟೋದು ಅಂದರೆ ಅವ್ರ ಹೃದಯ ಮುಟ್ಟಿದ ಹಾಗೆ. ಜಗನ್ನಾಥದಾಸರ 32 ಪದ್ಯಗಳಲ್ಲಿಯೂ ಒಂದೊಂದು ಪದ್ಯಗಳಲ್ಲಿಯೂ ಅವರ ಹೃದಯ ಏನಿದೆ ಅಂತ ಸ್ಪರ್ಶ ಮಾಡಿ ಬರಬೇಕು. ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, 32 ಸಂಧಿಗಳದ್ದು ಕೂಡ ನನಗೆ ಲೇಖನ ಬರ್ಕೊಂಡು ಬರಲಿಕ್ಕೆ ಹೇಳಿದ್ರಿಂದ ಒಂದೊಂದು ಪದ್ಯದ ಒಟ್ಟು ಭಾವ, ಅದಕ್ಕೊಂದು ಸಬ್ಟೈಟಲಿನ ರೂಪದಲ್ಲಿ ನಾನು ರಚನೆ ಮಾಡಿದ್ದೀನಿ. ಮೊದಲೇನೆ ಅದನ್ನು ಟೈಪ್ ಮಾಡಿದ್ದೀನಿ. ಸಾಧ್ಯವಾದರೆ ನಾನು ಆಮೇಲೆ ಅದನ್ನು ತಲುಪಿಸ್ತೇನೆ ಮೇಲ್ ಮೂಲಕವಾಗಿ. ಮೊದಲನೇ ಪದ್ಯ ಏನು ಹೇಳಲಿಕ್ಕೆ ಹೊರಟಿದೆ ಅದು ಎಲ್ಲಿದ ರೆಫರೆನ್ಸ್ ತಗೊಂಡಿದ್ದಾರೆ ಅಷ್ಟೇ. ಆ ರೆಫರೆನ್ಸ್ನಲ್ಲಿ ಮತ್ತು ಆ ಶ್ಲೋಕದ ವಿವರಣೆ ಕೊಡಲ್ಲ ಜಾಸ್ತಿ. ಈ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯೆ ಸಂಧಿಗೆ ಭಾಗವತದ 11ನೇ ಸ್ಕಂಧ ಹಾಗೂ ಭಾಗವತದ ಇನ್ನು ಕೆಲವು ತಾತ್ಪರ್ಯಗಳಲ್ಲಿ 4ನೇ ಸ್ಕಂಧದ ತಾತ್ಪರ್ಯದಲ್ಲಿ ಬಂದಂಥ ಭಗವತ್ಪಾದರ ವಚನಗಳನ್ನು ಹೆಚ್ಚು ಇಲ್ಲಿ ಆಧರಿಸಿ ಜಗನ್ನಾಥದಾಸರು ಈ ಸಂಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಲ್ಲಿ ಕೆಲವು ಅಂಶಗಳನ್ನು ನೋಡಿದಾಗ ಅದು ಸ್ಪಷ್ಟ ಆಗ್ತದೆ. ಮುಂದೆ ವ್ಯತಿರೇಕ ಪೂಜಾ ಅಂತ ಒಂದು ಹೇಳ್ತಾರೆ, ಅನ್ವಯ ಪೂಜಾ ಅಂತ ಕೊನೆಯಲ್ಲಿ ಹೇಳುವಾಗ ಆ ವಿಷಯ ಹೇಳ್ತಾರೆ. ಸ್ತ್ರೀ ದೇಹ ಪುರುಷ ದೇಹದಲ್ಲಿರುವಂತಹ ಭಗವಂತನ ರೂಪಗಳ ವಿಶೇಷ ಸನ್ನಿಧಾನ ಚಿಂತನೆ ಮಾಡಲಿ ಅಂತ ಅದರ ಬಗ್ಗೆ ಹೇಳ್ತಾರೆ. ಆ ವಿಷಯಗಳು ಉಪನಿಷತ್ ಭಾಷ್ಯದಲ್ಲಿ ಬಂದಂತಹ ಅಂಶಗಳು. ಹಾಗಾಗಿ ಉಪನಿಷತ್ ಭಾಷ್ಯದ ವಿಷಯಗಳನ್ನು ಆಧಾರ ಮಾಡಿಕೊಂಡು ಜಗನ್ನಾಥದಾಸರು ಈ ಸಂಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲನೇ ಶ್ಲೋಕ ಇಷ್ಟು ವಿಷಯವನ್ನು ಹೇಳ್ತದೆ. ಸಾಧನದ ದಾರಿಯಲ್ಲಿ ಸಾಗುವಾಗ ಸಾಧಕರಿಗೆ ತಿಳಿಯದೇನೆ ಸಾಕಷ್ಟು ದುರಿತಗಳು ಬರ್ತಾವೆ, ತಿಳಿದೇನೆ ವಿಘ್ನಗಳು ಬರ್ತಾವೆ. ಕೆಲವು ವಿಘ್ನಗಳು ನಮ್ಮ ಶಕ್ತಿಯಿಂದ, ನಮ್ಮ ಪ್ರಯತ್ನದಿಂದ, ದೇವರ ಪ್ರೇರಣೆಯಂತೆ ಪರಿಹರಿಸ್ಕೊಳ್ಬೇಕಾದದ್ದು. ನನ್ನ ದೃಷ್ಟಿಯಲ್ಲಿ ವಿಘ್ನಗಳು 2 ರೀತಿ. ನಮ್ಮಿಂದ ಪರಿಹಾರ ಮಾಡಿಕೊಳ್ಬೇಕಾದದ್ದು, ದೇವರನ್ನ ಶರಣು ಹೋಗಿ ದೇವರಿಂದಲೇ ಪರಿಹಾರ ಮಾಡಿಕೊಳ್ಬೇಕಾದದ್ದು. ದೇವರು ಅಂದರೆ ದೊಡ್ಡವರು, ಮಹಾತ್ಮರು, ಹಿರಿಯರು, ಗುರುಗಳು, ಇವರೆಲ್ಲರೂ ಸೇರಿ ಅವರಿಂದಲೇ ಪರಿಹಾರ ಅಂದರೆ ನಮ್ಮಿಂದ ಪರಿಹಾರ ಮಾಡಿಕೊಳ್ಬಹುದಾದದ್ದು. ಅಲ್ಲಿಯೂ ಭಗವಂತನ ಪ್ರೇರಣೆ ಇರ್ತದೆ. ಮತ್ತೆ ಸೈದ್ಧಾಂತಿಕವಾಗಿ ಮತ್ತೆ ಇಲ್ಲಿ ಯಾವ ವಿರೋಧ ಬರೋದು ಬೇಡ. ನಮ್ಮಿಂದ ಪರಿಹರಿಸ್ಕೊಳ್ಬಹುದಾದ ಸಮಸ್ಯೆ, ದೇವರಿಂದಲೇ ಪರಿಹರಿಸ್ಕೊಳ್ಬಹುದಾದ ಸಮಸ್ಯೆ. ಹಾಗಾಗಿ ಸಮಸ್ಯೆಗಳು 2 ರೀತಿ. ಅದರಲ್ಲಿ ಈ ಸಾಧನದ ದಾರಿಯಲ್ಲಿ ಹೋಗುವವನಿಗೆ ಸಮಸ್ಯೆಗಳು ಬರ್ತಾವೆ. ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯ ಹೇಗಿರಬೇಕು, ಅವನು ಏನು ಮಾಡಬಹುದು, ಏನು ಮಾಡಿದರೆ ಅದರ ಪರಿಹಾರ ಹಿಂದೆ ಯಾರಾದರೂ ಮಾಡಿ ಪರಿಹಾರ ಕಂಡುಕೊಂಡಿದ್ದಿದೆಯಾ ಅನ್ನಲಿಕ್ಕೆ ಅವರೊಂದು ಮಾತು ಹೇಳ್ತಾರೆ. ಅದು ಚೆನ್ನಾಗಿತ್ತು. ಸರಿ ಇತ್ತು, ಸ್ವಲ್ಪ ಜೋರೇ ಇರು. ಇದು ಮೊದಲನೇ ಶ್ಲೋಕ. 2ನೇ ಶ್ಲೋಕದಲ್ಲಿ ಹೇಳುವಾಗ ಇಂದ್ರಿಯಗಳಲ್ಲಿ ಭಗವಂತ ಇರ್ತಾನೆ, ಆ ಇಂದ್ರಿಯಗಳಲ್ಲಿ ಮಾಡುವ ಕೆಲಸಗಳು ಹಾಗೂ ಇಂದ್ರಿಯಗಳನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡು. ಸರ್ವಸ್ವ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣ ಅಂತನೋ ಭಾಗವತದ ಶ್ಲೋಕವನ್ನು ಕನ್ನಡೀಕರಿಸಿದ್ದಾರೆ ಇಲ್ಲಿ. 3ನೇ ಶ್ಲೋಕದಲ್ಲಿ ಇದು ಹರಿಕಥಾಮೃತ ಸಾರ ಆದ್ದರಿಂದ ವ್ಯಾಸತೀರ್ಥರ ಒಲುವೋ ವಿಠಲೋಪಾಸಕನ ಅನ್ನುವ ಶ್ಲೋಕ ಏನು ನಾವು ಕೇಳ್ತೇವೆ, ಹರಿಕಥಾಮೃತ ಸಾರ ಫಲವನ್ನು ಹೇಳುವಂಥ ಶ್ಲೋಕ. ಅದು ಫಲಶ್ರುತಿ ಅಂತಿದೆ ಅದಕ್ಕೆ. ಆ ಶ್ಲೋಕದಲ್ಲಿ ಹೇಳಿದಂತೆ ಇದೆಲ್ಲ ವ್ಯಾಸ ಸಿದ್ಧಾಂತ, ದಾಸ ಸಿದ್ಧಾಂತ ಅಂತ ಸಿದ್ಧಾಂತಗಳನ್ನು ನಾವು ಬೇರೆ ಬೇರೆಯಾಗಿ ಶಬ್ದದಿಂದ ಆಡ್ತಿದ್ದೇವೆ. ವಾಸ್ತವಿಕವಾಗಿ ಮಧ್ವ ಸಿದ್ಧಾಂತದ ಸಾರ ಸರ್ವಸ್ವ ಇಲ್ಲಿ ಅಡಕಾಗಿದೆ. ಹಾಗಾಗಿ ಆ ಮಧ್ವ ಸಿದ್ಧಾಂತದ ಏನು ಒಂದು ಅದ್ಭುತ ಪ್ರಮೇಯಗಳಿದ್ದಾವೆ, ಜೀವ ಅಸ್ವತಂತ್ರ, ಅಶಕ್ತ, ಪರಮಾತ್ಮ ಸ್ವತಂತ್ರ, ಸರ್ವಶಕ್ತ ಇತ್ಯಾದಿ ಅಂಶಗಳು ಪ್ರಮಾಣ ಸಿದ್ಧವಾದದ್ದು. ಅದನ್ನು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಅದು 3ನೇ ಶ್ಲೋಕ. ಬಾಯಲ್ಲೇ ಜೀವನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಹಾಗಾಗಿ ಜೀವ ಪರಮಾತ್ಮರಿಬ್ಬರಲ್ಲಿ ಎಷ್ಟು ವಿವೇಕ ಇದೆ,
ವಿವೇಕ ಅಂದರೆ ಅಂತರ ಇದೆ, ಭೇದ ಇದೆ, ಅದನ್ನು ಸ್ಫುಟವಾಗಿ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. 4ನೇ ಶ್ಲೋಕದಲ್ಲಿ ಮಹಾಭಾರತದಲ್ಲಿ ಒಂದು ಶಾಂತಿ ಪರ್ವ ಅಂತಿದೆ. ಶಾಂತಿ ಪರ್ವದಲ್ಲಿ ವಿಷ್ಣು ಸಹಸ್ರನಾಮದ ಸ್ತೋತ್ರ ಬಂದದ್ದು ನಮಗೆ ಗೊತ್ತಿದ್ದದ ವಿಷಯ, ಪ್ರಸಿದ್ಧ. ಆದರೆ ದಾಸರು ಏನು ಮಾಡಿದ್ದಾರೆ, ಶಾಂತಿ ಪರ್ವ ವಿಷ್ಣು ಸಹಸ್ರನಾಮ ಬಂದಿದೆ ಅಂತ ಹೇಳ್ದೇನೆ ಇಲ್ಲಿ ಮಾತ್ರ 72,000 ಭಗವದ್ ರೂಪ ನಾಡಿಯಲ್ಲಿ ಇದ್ದದ್ರದನ್ನು ಹೇಳಿದ್ದಾರೆ ಅಂತ ಒಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅಂದರೆ ಶಾಂತಿ ಪರ್ವ ನೋಡುವವರಿಗೆ 72,000 ರೂಪಗಳ ತಿಳುವಳಿಕೆ ನೆನಪಿಗೆ ಬರಬೇಕು ವಿಷ್ಣು ಸಹಸ್ರನಾಮ ನೋಡುವಾಗ. ಆ ರೀತಿ ವಿಷ್ಣು ಸಹಸ್ರನಾಮ ದಿನ ಪಠಿಸುವವರಿಗೆ ನಾಡಿಗತ ಭಗವದ್ ರೂಪಗಳ ಸ್ಮರಣೆ ಬರುವಂತೆ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡ್ತಾರೆ. ಇದು ವಿಶೇಷ, ಗೊತ್ತಿರ್ತದೆ ನಮಗೆಲ್ಲ. ಆದರೆ ಈ ಅವರ ಆ ಒಂದು ರೂಟನ್ನು, ಆ ಶೈಲಿಯನ್ನು ನಾವು ಗಮನಿಸಬೇಕಿಲ್ಲಿ ಬಹಳ. 5ನೇ ಶ್ಲೋಕದಲ್ಲಿ ಭಗವಂತನ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನೋ ಭಗವದ್ ರೂಪಗಳಿದ್ದಾವೆ 8. ಆ 8 ಭಗವದ್ ರೂಪಗಳ ವಿಶೇಷತೆಯಿಂದ ಅವುಗಳನ್ನು ಗುಣಿಸಿ 72,000 ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ನಮಗೆ ಸಂಗ್ರಹಿಸಿ ಕೊಡ್ತಾರೆ. ಅದೊಂದು ಪ್ರಕ್ರಿಯೆ ಇದೆ. ಭಗವದ್ಗೀತೆಯಲ್ಲಿ ಪ್ರಕೃತಿಯ ವಿಭಾಗ ಮಾಡುವಾಗ ಪ್ರಕೃತಿಯನ್ನು 8 ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನೂ ಜಗನ್ನಾಥದಾಸರು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಕೃತಿಗಳು 8 ಇದೆ, ಅಲ್ಲಿಯೂ ಭಗವದ್ ರೂಪಗಳು 8 ಇದ್ದಾವೆ ಅಂತ ಮತ್ತೊಂದು ವಿಷಯವನ್ನು ಹೇಳ್ತಾರೆ ಭಗವದ್ ರೂಪ ಚಿಂತನೆ. ಪ್ರಾಯ ಈ ಅಂಶಗಳು ಬಂದದ್ದಕ್ಕೆ ಈ ಸಂಧಿಗೆ ಸ್ಥಾವರ ಜಂಗಮ ಸಂಧಿ ಅನ್ನೋ ಇನ್ನೊಂದು ಹೆಸರು ಕೂಡ ಬಂತೇನೋ ಅಂತ ನನ್ನ ಅಭಿಪ್ರಾಯ. ಧ್ಯಾನ ಪ್ರಕ್ರಿಯೆ ಕೇವಲ ಧ್ಯಾನ ಪ್ರಕ್ರಿಯೆ ಹೇಳಿದೆ ಅಂತಲ್ಲ, ಸ್ಥಾವರ ಜಂಗಮ ಅವುಗಳಲ್ಲಿರೋ ಭಗವದ್ ರೂಪದ ಚಿಂತನೆಯನ್ನು ಈ ಸಂಧಿಯಲ್ಲಿ ಈ ಶ್ಲೋಕಗಳಲ್ಲಿ ಹೇಳ್ತಾರಾದ ಕಾರಣ ಆ ಹೆಸರು ಕೂಡ ಈ ಸಂಧಿಗೆ ಅನ್ವರ್ಥಕ ಆಗಿದೆ ಅಂತ ನಾವು ಭಾವಿಸ್ಬೋದು. ಮುಂದೆ 7ನೇ ಶ್ಲೋಕ ಹಾಗೂ 6ನೇ ಶ್ಲೋಕ, 7ನೇ ಶ್ಲೋಕ. ನಮ್ಮ ದೇಹದೊಳಗೆ 11 ಇಂದ್ರಿಯಗಳಿದ್ದಾವೆ. ನಾವು ದಿನ ಮಾಡಿಕೊಳ್ಳುವ ತತ್ವನ್ಯಾಸದ ಪ್ರಾರಂಭದಲ್ಲಿ 12 ಭಗವದ್ ರೂಪಗಳನ್ನು ಹೇಳಬೇಕು ಅಂತಿದೆ. ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ, ನಿಯತಿ, ಮಾಯಾ, ಕಾಲ, ಪೂರುಷ ಅಂತ. ಇದು ನಮ್ಮ ದೇಹದೊಳಗೆ ಇರುವ ಭಗವದ್ ರೂಪಗಳು. ದಿನ ತತ್ವನ್ಯಾಸದಲ್ಲಿ ಮಾಡಿಕೊಳ್ಳೇಬೇಕಾದ ಪ್ರಾಥಮಿಕ ಹಂತದ ಭಗವಂತನ ಶಕ್ತಿಯಾದಿ ರೂಪಗಳನ್ನು ದಾಸರಾಯರು ಇಂದ್ರಿಯಗಳ ನಿಯಾಮಕ ಭಗವದ್ ರೂಪಗಳಾಗಿ ಇಲ್ಲಿ ವಿವರಣೆ ಕೊಟ್ಟು ಒಂದು ಶ್ಲೋಕದಲ್ಲಿ ಸಂಗ್ರಹಿಸಿಬಿಡ್ತಾರೆ. ಹಾಗಾದರೆ ಇದೊಂದು ಶ್ಲೋಕ ಹೇಳಿದರೆ ತತ್ವನ್ಯಾಸ ಮಾಡಿದಂತ ಆಗ್ತದೆ ಅಂತ. ಇದು ಈ ಸಂಧಿಯ ಮತ್ತೊಂದು ಅಂಶ ನೀವು ನೆನಪಿಟ್ಟುಕೊಳ್ಬೇಕಾದದ್ದು. 9ನೇ ಸಂಧಿಯಲ್ಲಿ ಹರಿಕಥಾಮೃತ ಸಾರ ಅಂದರೆ ಒಂದರ್ಥದಲ್ಲಿ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ. ಯಾಕೆ ಅಂದರೆ ಪ್ರತಿ ಸಂಧಿಗಳಲ್ಲಿ ಅಗದಿ ಕಡಿಮೆ ಅಂದರೆ ಸುಮಾರು ಭಗವಂತನ 10 ನಾಮ 10 ರೂಪಗಳ ಚಿಂತನೆ ಕೊಡುವಾಗ ವಿಷ್ಣು ಸಹಸ್ರನಾಮದ ನಾಮಗಳನ್ನು ಹಾಕ್ತಾರೆ. ಅದರಲ್ಲಿ ಶಿಪಿವಿಷ್ಟ ಅಂತ ಭಗವಂತನ ಒಂದು ನಾಮ, ಆ ರೂಪದ ವೈಶಿಷ್ಟ್ಯವನ್ನು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಅದು 9ನೇ ಶ್ಲೋಕದಲ್ಲಿ. 10ನೇ ಶ್ಲೋಕದಲ್ಲಿ ಕಾರಣ ಅಂತ, ಕಾರಣ, ನಾಮ, ರೂಪ, ಕರ್ಮೇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳನ್ನು ಕಾರಣ ಅಂತ ಅವರು ವ್ಯಾಖ್ಯಾನ ಮಾಡಿ, ಅದು ಕೂಡ ಕಾರಣ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲೇ ಬಂದಂಥ ಒಂದು ನಾಮ, ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗೆ ದ್ರವ್ಯ, ಭವ್ಯ, ಸ್ತವ್ಯ, ಕಾರಕ ನೋಡಿ, ಈ 4 ಭಗವದ್ ರೂಪ ಭಗವನ್ ನಾಮಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಬಂದಿದ್ದಾವೆ, ಕೆಲವು ಇಲ್ಲ. ಅದನ್ನು ಇಲ್ಲಿ ಸಂಗ್ರಹ ಮಾಡಿ ಅದರ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಆಮೇಲೆ ಇನ್ನೊಂದು 12ನೇ ಶ್ಲೋಕದಲ್ಲಿ, ಇದು ಪ್ರಾಯ 2 ಸಲ ಬಂದಿದೆ ಅಂದ್ಕೊಳ್ತೀನಿ. ಶುಚಿಶತ ಅಂತ ಭಗವಂತನಿಗೊಂದು ನಾಮ. ಇದು ಮಾಧ್ಯಂದಿನ ಸಂಧ್ಯಾವಂದನೆ ಮಾಡಬೇಕಾದ್ರೆ ಋಗ್ವೇದಿಗಳಲ್ಲಿ ಸೂರ್ಯಾಂತರ್ಗತ ಭಗವಂತನ ವ್ಯೂಹ ರೂಪಗಳನ್ನು ನಾವು ಆರಾಧನೆ ಮಾಡಬೇಕು. ಅದನ್ನು ಹಿಂದೆ ಭರತ ಮಾಡ್ತಾ ಇದ್ದ ಅಂತ ಭಾಗವತದಲ್ಲಿ ಕೇಳ್ತೇವೆ. ಭರತ ಈ ದೇಶವನ್ನು ಆಳಿದ್ರಿಂದ ಈ ದೇಶಕ್ಕೆ ಯಾರ ಹೆಸರು ಬಂತು ಅಂತೇವೋ ಅವನು ಸೂರ್ಯಾಂತರ್ಗತ ನಾರಾಯಣನ ಉಪಾಸಕ. ಹಂಸ ಶುಚಿಷತ್ ಈ ಮಂತ್ರದಿಂದ ಅವನು ಉಪಾಸನೆ ಮಾಡ್ತಾ ಇದ್ದ.
ಅದರಲ್ಲಿ ಶುಚಿಚತ್ ಅನ್ನುವಂಥ ವ್ಯೂಹ ರೂಪಗಳಲ್ಲಿ ಒಂದು ನಾಮ, ಅದು ವಿಶೇಷವಾದ ನಾಮ. ಆ ನಾಮದ ವ್ಯಾಖ್ಯಾನವನ್ನು ಇಲ್ಲಿ ಮಾಡ್ತಾರೆ. ಶುಚಿ ಶಬ್ದ ವೇದದಲ್ಲಿ ಮುಖ್ಯ ಪ್ರಾಣನಲ್ಲಿ ಪ್ರಯೋಗಿಸುತ್ತದೆ. ಶುಚಿ ಪಾವಕೋ ಅದ್ಭುತ ಅಂತ. ಶತ್ ಅಂದರೆ ವಾಯುವಿನಲ್ಲಿರೋ ಭಗವದ್ ರೂಪ ಅಂತ ಅರ್ಥ ಅಂತ. ಅದನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ವಾಯು ಪ್ರೇರೇಪಕ ಭಗವಂತನ ರೂಪ ಇದು ಶುಚಿಶದ್ ರೂಪ. ಇದು 12ನೇ ಶ್ಲೋಕದಲ್ಲಿ ಶುಚಿಶತ ಮತ್ತು ಹೋತ ಅಂತ 2 ರೂಪಗಳ 2 ನಾಮದ ವಿಷಯವನ್ನು ಅನುಸಂಧಾನ ಮಾಡಿಸಿದ್ದಾರೆ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಕೆಲವೊಮ್ಮೆ ದಾಸರಾಯರು ಭಾಮಿನಿ ಷಟ್ಪದಿಯ ಛಂದಸ್ಸು ವ್ಯತ್ಯಾಸ ಆಗದೇ ಇರೋ ಹಾಗೆ ಕೆಲವು ಭಗವಂತನ ನಾಮಗಳನ್ನು ಸ್ಮರಣೆ ಮಾಡಿರ್ತಾರೆ. ಆದರೆ ಅದು ವಸ್ತುಸ್ಥಿತಿಯ ವಿಷಯಕ್ಕೆ ಸಂಬಂಧಪಡಲ್ಲ. ಒಂದು ಉದಾಹರಣೆ ಕೊಟ್ಟಿರ್ತೇನೆ. ಈ ನಾಡಿ ಸಂಧಿಗಳಲ್ಲಿ ನಾವು ನೋಡ್ತೇವೆ, ಅಲ್ಲಲ್ಲಿ ಕೆಲವು ಶಬ್ದಗಳು ಕ್ರೋಢ 72,000 ಅಂದಿರ್ತಾರೆ. ಆ ಕ್ರೋಢ ಅನ್ನೋ ನಾಮ ಇದೆಯಲ್ಲ, ಅದು ಪ್ರಾಸ ಮತ್ತು ಪ್ರಾಸನೂ ಸೇರಬೇಕು, ಛಂದಸ್ಸು ಭಂಗ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕ್ರೋಢ ಅಂತ ನಾಮ ಹೇಳಿದ್ದಾರೆ. ಅಲ್ಲಿ ಆ ಕ್ರೋಢ ಶಬ್ದದಿಂದ ಕರೆಸ್ಕೊಳ್ಳೋ ಭಗವಂತನ ವರಾಹ ರೂಪ ಅಂತ ಇಟ್ಕೊಳ್ಳೋ ಕಾರಣ ಇಲ್ಲ. ಹಾಗಾಗಿ ಎಲ್ಲ ಕಡೆಯಲ್ಲೂ ಇದೇ ಶಬ್ದ ಹಾಕಿದ್ದಾರೆ, ಇಲ್ಲಿ ರೂಪನೇ ಇಟ್ಕೊಳ್ಬೇಕು ಅಂತ ನಾವು ಹಠ ಮಾಡಬಾರ್ದು. ಈ ಉದ್ದೇಶದಿಂದ ಈ ಸಂಧಿಗಳಲ್ಲಿ ಬರುವಂಥ ಕೆಲವು ಶಬ್ದಗಳನ್ನು ಬಹಳ ಎಚ್ಚರದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಕಾರಕ, ಶುಚಿಶತ್, ದ್ರವ್ಯ, ಭವ್ಯ, ಸ್ತವ್ಯ, ಇದು ಪ್ರಾಯ ನನಗನ್ನಿಸೋ ಮಟ್ಟಿಗೆ ವ್ಯಾಖ್ಯಾನದಲ್ಲಿ ಬಂದಿಲ್ಲ. ಯಾವುದೋ ಒಂದು ಪ್ರಮಾಣ ವಾಕ್ಯಗಳು ಇರ್ತಾವೆ, ನಮ್ಮ ಅಜ್ಞಾನದಿಂದ, ನಮ್ಮ ಅಧ್ಯಯನದ ಕೊರತೆಯಿಂದ ನಮಗೆ ಆ ಪ್ರಮಾಣ ವಾಕ್ಯಗಳು ಇವತ್ತು ನಮಗೆ ಉಪಲಬ್ಧ ಆಗಿಲ್ಲ ಅಂತ ನಾನು ನನ್ನ ಅಜ್ಞಾನವನ್ನು ನಿಮ್ಮ ಮುಂದೆ ತೋಡ್ಕೊಳ್ತೇನೆ ಅಷ್ಟೇ. ಸಿಗ್ತಾವೆ, ಸ್ವಲ್ಪ ರಿಸರ್ಚ್ ಮಾಡಿದರೆ ಇದಕ್ಕೆ ಸರಿಯಾದಂಥ ಯಾವುದೋ ಒಂದು ಸಂಹಿತಾ ವಾಕ್ಯ, ಪ್ರವೃತ್ತ ಸಂಹಿತನೋ ಎಲ್ಲೋ ಒಂದು ಕಡೆ ಇದಕ್ಕೆ ವಾಕ್ಯ ಸಿಗ್ತಾವೆ ನಮಗೆ. ಇನ್ನು ಭಗವಂತನ ಪ್ರೇರಕ, ಪ್ರೇರ್ಯ ಅನ್ನುವಂಥ 2 ನಾಮ, 2 ರೂಪಗಳ ಬಗ್ಗೆ ಇಲ್ಲಿ 13ನೇ ಶ್ಲೋಕದಲ್ಲಿ ತಿಳಿಸಿ, 14ನೇ ಶ್ಲೋಕದಲ್ಲಿ ಸಾಮಾನ್ಯ ವಿಷಯ ಇದು, ಎಲ್ಲ ಸಂಧಿಗಳಿಗೂ ಇರೋಣದ್ರಿಂದ ಏನು, ದ್ವಂದ್ವ ಕರ್ಮ ಸಮರ್ಪಣೆಯನ್ನು ಮಾತ್ರ ಜಗನ್ನಾಥದಾಸರು 32 ಸಂಧಿಗಳಲ್ಲಿ, ಪ್ರಾಯ ಒಂದು 20 ಸಂಧಿಗಳಲ್ಲಿ ಅನುಸ್ಯೂತವಾಗಿ ಒಂದಲ್ಲ ಒಂದು ಶ್ಲೋಕದಲ್ಲಿ ಆ ವಿಷಯವನ್ನು ಹೇಳ್ತಾರೆ, ದ್ವಂದ್ವ ಕರ್ಮ ಸಮರ್ಪಣೆಯನ್ನು. ಹಾಗಾಗಿ ನಾವು 14ನೇ ಶ್ಲೋಕ ಅದು ಕರ್ಮ ಸಮರ್ಪಣೆಗೆ ಸಂಬಂಧಪಟ್ಟಂತೆ ಇರುವಂಥ ಶ್ಲೋಕ ಅಂತ ತಿಳ್ಕೊಳ್ಬೇಕು. 15ನೇ ಶ್ಲೋಕದಲ್ಲಿ ಫಲದ ಆಸೆ ಇಲ್ಲದೆ ಕರ್ಮ ಮಾಡು, ಇದು ಭಗವದ್ಗೀತೆಯ ಸಾರ. ಇದನ್ನು ಹೇಳಲಿಕ್ಕೆ ಒಂದು ದೃಷ್ಟಾಂತ ಬೇರೆ ಕೊಡ್ತಾರೆ. ಫಲದ ಆಸೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳಲಿಕ್ಕೆ ದಾಸರು ಕೊಡುವಂಥ ದೃಷ್ಟಾಂತ ಒಂದು ಒಟುವಿನ ದೃಷ್ಟಾಂತ ಕೊಟ್ಟಿದ್ದಾರೆ. ಒಟ್ಟು ಅಂದರೆ ಈ ಕಡೆ ಎಲ್ಲ ಮಾಣಿ ಅಂತ ಕರೀತಾರಲ್ವ ಈ ಭಾಷೆಯಲ್ಲಿ, ಇಲ್ಲಿ ಹಾಗಾಗಿ ಒಂದು ಮಾಣಿಯ ದೃಷ್ಟಾಂತ ಕೊಟ್ಟಿದ್ದಾರೆ. 16ನೇ ಶ್ಲೋಕದಲ್ಲಿ ಭಗವಂತನ ಕರುಣೆಗೆ ಪಾತ್ರನಾಗಬೇಕಾದ್ರೆ ಇದು ಒಂದು ಗುಟ್ಟು ಅಂತ ಹೇಳ್ತಾರೆ ದಾಸರಾಯರು. ಇದೊಂದು ರಹಸ್ಯ. ದೇವರ ಕರುಣೆಗೆ ನೀನು ಪಾತ್ರನಾಗಬೇಕಾ, ಏನೆಲ್ಲ ಕೊಡ್ತಾನೆ ಬೇಡ ಅಂತ ಅನ್ನೋದೇ ಅನುಭವಿಸ್ಬಿಡು, ತಾನಾಗೆ ದೇವರ ಮೇಲೆ ನಿನ್ನ ಮೇಲೆ ಕರುಣೆ ಹರಿಸ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಗುಟ್ಟಂತೆ. ಏನು ಕೊಟ್ಟರೂ ಅದನ್ನು ನೀನು ಅನುಭವಿಸು. ನೋಡಿ ಎಂಥೆಂಥ ಅದ್ಭುತವಾದ ವಿಷಯ ಇದು ಅಂದರೆ, ನಮಗಿವತ್ತು ನಮ್ಮ ಮೇಲಧಿಕಾರಿಗಳು ನಮ್ಮ ಮೇಲೆ ವಿಶೇಷ ಕರುಣೆ ತೋರಿಸ್ಬೇಕಾದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ಏನು ಮಾಡೋದು ಬೇಡ. ಅವ್ರು ಏನು ಕೆಲಸ ಕೊಟ್ಟರು ಅದನ್ನು ಬಾಯಿ ಮುಚ್ಚಿ ಮಾಡಿತಾ ಹೋಗಿಬಿಟ್ರೆ ತಾನಾಗೆ ಅವ್ರ ಮನಸ್ಸು ಕರಗಿಬಿಡ್ತದೆ, ಕಲ್ಲು ಕರಗಿಬಿಡ್ತದಂತೆ. ಇನ್ಯಾಕೆ ಸಮಸ್ಯೆ, ಅವನು ಹೇಳಿದ್ದೆಲ್ಲ ಮಾಡ್ತಾನಲ್ಲ ಅಂತ ಅವನಿಗೆ ಕರುಣೆ ಬಂದ್ಬಿಡ್ತು. ಮನುಷ್ಯರಿಗೆ ಕರುಣೆ ಬರ್ತಿದೆ ಅಂದರೆ ದೇವರಿಗೆ ಬರದೇ ಇರ್ತದ? ಕರುಣಾಸಾಗರನಿಗೆ ಅಷ್ಟೇ ದಾಸರಾಯರು ಹೇಳಿದ್ದು, ಏನು ಕೊಡ್ತಾನೆ ಅಷ್ಟು ಅನುಭವಿಸ್ಬಿಡು, ನೋಡ ಆಮೇಲೆ ಅವನು ಕರುಣೆ ಮಾಡದೇ ಇರ್ತಾನ ಅಂತಂತಾರೆ. ಈ ಗುಟ್ಟನ್ನು ಹೇಳಿಕೊಡ್ತಾರೆ ದಾಸರು. ಇನ್ನೊಂದು ಶ್ಲೋಕ ಇದೆ, 17ನೇ ಶ್ಲೋಕ. ಇಲ್ಲಿಯೂ ಕೂಡ ಕರ್ಮ ಮಾಡುವಾಗ ಎಷ್ಟೋ ವಿಷಯಗಳಿಂದ ನಾವು ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸ್ತೇವೆ. ಸ್ಥೂಲ ಭುಕ್ಕು ಅಂತ ಕರೀತಾರೆ. ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸೋದು ಸ್ಥೂಲ ಭುಕ್, ಸ್ಥೂಲ ಪದಾರ್ಥಗಳನ್ನು ಅನುಭವಿಸೋದು. ಇದೆಲ್ಲ ಮಾಂಡೂಕ್ಯ ಮೊದಲಾದ ಉಪನಿಷತ್ತಿನಲ್ಲಿ ಬಂದಂತಹ ವಿಷಯ ಇದು. ಮಾಂಡೂಕ್ಯ ಅಂತ ಒಂದು ಉಪನಿಷತ್ತಿದೆ, ಅಲ್ಲಿ ಓಂಕಾರದ ವಿವರಣೆಯನ್ನು ಕೊಡುವಾಗ ವಿಶ್ವ ಅನ್ನೋ ಭಗವದ್ ರೂಪದ ವಿವರಣೆ ಕೊಡ್ತಾ ಭಗವತ್ಪಾದರು ಹೇಳಿದ ವಿಷಯವನ್ನು ದಾಸರು ನಮಗೆ ಇಲ್ಲಿ ವಿಷಯ ಸಂಗ್ರಹಿಸಿದ್ದಾರೆ.
ಅದನ್ನು ಹೇಳುವಾಗ ಹೇಳ್ತಾರೆ, ಕರ್ಮ ಮಾಡೋದು ನೀನು ಅಂತ ಅನ್ಕೊಳ್ಬೇಡ ಅಂತಂತಾರೆ. ಸ್ವತಂತ್ರ ಅಲ್ಲ ಅಂತ ಇಷ್ಟೇ ತಾತ್ಪರ್ಯ. ನೀನು ಸ್ವತಂತ್ರವಾಗಿ ಕರ್ಮವನ್ನು ಮಾಡ್ತೇನೆ ಅಂತ ಭ್ರಮಿಸಬೇಡ. ಅಪ್ಪಿತಪ್ಪಿಯೂ ಕೂಡ ಏನಿದ್ರೂ ಕರ್ಮ ಮಾಡಿಸೋನು ಪರಮಾತ್ಮನೇ ಅಂತ ತಿಳಿದು ಕರ್ಮವನ್ನು ಮಾಡು ಅನ್ನೋ ವಿಷಯವನ್ನು ಈ ಶ್ಲೋಕದಲ್ಲಿ ಸಂಗ್ರಹಿಸಿದ್ದಾರೆ. 18ನೇ ಶ್ಲೋಕದಲ್ಲಿ ಅದು ಯಾವುದೋ ಒಂದು ಸ್ತೋತ್ರ ಇರ್ತದೆ, ಅದು ನಮಗಿಲ್ಲಿ ನೆನಪಾಗ್ತಿರಲ್ಲ. ಯಾವುದೋ ಒಂದು ಭಾಗವತದಲ್ಲಿ ಬಂದ ಶ್ಲೋಕ ಇದೆ. ಇದು ಭಗವಂತ ನಮ್ಮ ಮನಸ್ಸಿಗೆ ನಿಲುಕುವನಲ್ಲ. ಈ ವಿಷಯವನ್ನು ಎಂದಿದ್ರೂ ಜ್ಞಾನಿಗಳಿಂದ ಸ್ತುತ್ಯ ಅನ್ನೋ ವಿಷಯವನ್ನು ಕುರಿತು ಒಂದು ಸ್ತೋತ್ರವನ್ನು ಕನ್ನಡೀಕರಿಸಿದ್ದಾರೆ. ಅದು 18ನೇ ಶ್ಲೋಕ. ಅದು ಭಾಗವತ ನಿರಂತರ ಆವೃತ್ತಿ ಮಾಡ್ತಾ ಇದ್ದರೆ ಯಾವ ಶ್ಲೋಕವನ್ನು ಕನ್ನಡೀಕರಿಸಿದ್ದಾರೆ ಇಲ್ಲಿ ಅಂತ ನಾವು ನೋಡ್ಬೋದು. ಅದನ್ನು 19ನೇ ಶ್ಲೋಕದಲ್ಲಿ ಭಗವಂತನಿಗೆ ಈಶಾ ಅಂತ ಒಂದು ನಾಮ ಇದೆ. ಸಾಮಾನ್ಯವಾಗಿ ಇದು ಪ್ರಸಿದ್ಧ ನಾಮ. ಯಾಕಂದರೆ ಎಲ್ಲರೂ ಈಶ ನಿನ್ನ ಚರಣ ಭಜನೆ ಅಂತ ಪ್ರಾರಂಭ ಮಾಡುವಾಗ ಆಸೆಯಿಂದ ಮಾಡುವೆವೋ ದೋಷ ರಾಶಿ ನಾಶ ಮಾಡೋ ಅಂತ ಹೀಗೆ ತಾನೇ ನಾವು ಈಶನಾಮದ ವಿವರಣೆ ಕೇಳ್ತೀವಿ. ಆ ಈಶನಾಮಕ್ಕೆ ಭಗವತ್ಪಾದರೇನೆ ಬೇರೆ ಬೇರೆ ಅರ್ಥವನ್ನು ಹೇಳುವ ಪ್ರಮಾಣಗಳನ್ನು ಅಲ್ಲಲ್ಲಿ ಉದಾಹರಿಸ್ತಿರ್ತಾರೆ. ದಾಸರು ಇಲ್ಲಿ ಆ ಈಶನಾಮವನ್ನು ಅಪ್ಪನ ದೃಷ್ಟಾಂತ, ಅಪ್ಪ ಮಗನ ದೃಷ್ಟಾಂತವನ್ನು ಕೊಟ್ಟು ಒಂದು ಹೀಗೂ ಈಶನಾಮಕ್ಕೆ ವ್ಯಾಖ್ಯಾನ ಮಾಡಬಹುದು ಅಂತ ಹೊಸ ಚಿಂತನೆಯನ್ನು ಈಶನಾಮಕ್ಕೆ ಕೊಟ್ಟಿದ್ದಾರೆ. ಹೀಗೆ ಆ ಶ್ಲೋಕವನ್ನು ನೋಡಬೇಕು ನಾವು. ಈಶನಾಮದ ವ್ಯಾಖ್ಯಾನ 19ನೇ ಶ್ಲೋಕ ಅಂತ ಅರ್ಥ. 20ನೇ ಶ್ಲೋಕ ಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಯಜ್ಞ ದಾನ ತಪಸ್ಸು ನತ್ಯಾಜ್ಯಂ, ಬಿಡಲೇಬಾರ್ದಂತೆ. ಯಜ್ಞ ಬಿಡಬಾರ್ದು, ದಾನ ಬಿಡಬಾರ್ದು, ತಪಸ್ಸು ಬಿಡಬಾರ್ದು. ಮನುಷ್ಯರು 3 ಯಾವತ್ತೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅದರಲ್ಲಿ ಯಜ್ಞ ಬಿಡಬಾರ್ದು ಅಂದಾಗ ಯಜ್ಞದಲ್ಲಿ ಪ್ರಭೇದ. ಪ್ರಮುಖವಾಗಿ ನಾವು ಗೃಹಸ್ಥರಾದವರು ಮಾಡಲೇಬೇಕಾದದ್ದು ವೈಶ್ವದೇವ ಉಪಾಸನ. ಆ ವೈಶ್ವದೇವದ ಸಂಕಲ್ಪದಲ್ಲಿ ಹೇಳುವಾಗ ಪಂಚಸೂನಾ ದೋಷ ಪರಿಹಾರಾರ್ಥಂ ಅಂತ ಹೇಳ್ತೀವಿ. ಆ ಪಂಚಸೂನಾ ದೋಷ ಕಳೆದುಕೊಳ್ಳಿಕ್ಕೆ ದಿನಾ ವೈಶ್ವದೇವ ಮಾಡಬೇಕು. ದಾಸರು ಇಲ್ಲಿ ಏನು ಮಾಡಿದ್ದಾರೆ, ಪ್ರಾಯ ಅವರಿಗೂ ಗೊತ್ತಿತ್ತು ಅನ್ನಿಸ್ತದೆ ಮುಂದೆ ಹೀಗೂ ಒಂದು ಕಾಲ ಬರ್ತದೆ ಅಂತ, ಅಥವಾ ಅವ್ರ ಕಾಲದಲ್ಲೂ ಬಂದಿತ್ತೋ ಏನೋ ಕೆಲವರು ಹಣೆ ಬಾರದಲ್ಲಿ. ಒಂದು ಉಪಾಯ ಹೇಳಿಕೊಟ್ರು. ವಿಠ್ಠಲ ನಾಮ ಹೇಳಿದರೆ ಪಂಚಸೂನಾ ದೋಷ ಪರಿಹಾರ ಆಗ್ತದೆ ಅನ್ನೋ ಹೊಸ ವ್ಯಾಖ್ಯಾನವನ್ನು ದಾಸರು ಕೊಟ್ಟಿದ್ದಾರೆ ನಮಗೆ. ಅಂದರೆ ದಾಸರಿಗೆ ವೈಶ್ವದೇವ ಮಾಡೋದನ್ನು ಬಿಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ನಮ್ಮ ಅನಿವಾರ್ಯತೆ ಅವರಿಗೆ ಅರ್ಥ ಆಗಿದೆ ಅಂತ ಇಷ್ಟೇ ಅರ್ಥ. ಇಷ್ಟೇ ಹೇಳ್ತೀನಿ. ಅದು ಇದೇ ಹೇಳೋದು. ಈ ತಾತ್ಪರ್ಯ ಬೇರೆ, ಭಾವ ಬೇರೆ. ನಮ್ಮಲ್ಲಿ ಏನಾಗಿದೆ ಇತ್ತೀಚೆಗೆ, ಶ್ಲೋಕಗಳ ಪದಗಳನ್ನು ವಿವರಿಸುವ ರಭಸದಲ್ಲಿ ಒಳಗಿರುವ ಭಾವ ಎಲ್ಲೋ, ಅಥವಾ ಅದೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟದೋ ಅಥವಾ ನಾವು ಅದನ್ನು ಹೊರಗೆ ತೆಗಿತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಆದರೆ ದಾಸರು ಈ ಶ್ಲೋಕದಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ವಿಠ್ಠಲ ನಾಮ ಪಂಚಸೂನಾ ದೋಷ ಪರಿಹಾರ ಮಾಡುತ್ತದೆ, ಅದಕ್ಕಾಗಿ ದಿನಾ ವಿಠ್ಠಲ ನಾಮ ಹೇಳ್ರಿ ಅಂತ ಅಂದ್ಬಿಟ್ರು. ಅಂದರೆ ಈಗ ವೈಶ್ವದೇವ ಮಾಡಿದ ಕೂಡಲೇ ನಮ್ಮ ದೋಷ ಹೋಗ್ಬಿಟ್ಟಿರ್ತದೆ ಅನ್ನೋ ಗ್ಯಾರಂಟಿ ಇಲ್ಲಲ್ಲ, ಅದಕ್ಕೆ ಇದನ್ನು ಹೇಳಿದ್ದು ನನ್ನ ಪ್ರಕಾರ. ಯಾಕಂದರೆ ನಾವು ಮಾಡೋ ವೈಶ್ವದೇವದಲ್ಲಿ ನಮ್ಮ ದ್ರವ್ಯಲೋಪ, ಕಾಲಲೋಪ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋದು ಬೇಡ. ಹಾಗಾಗಿ ಇಷ್ಟೆಲ್ಲ ದೋಪದೋಷಗಳಿರುವಾಗ ನಮ್ಮಂಥವ್ರು ಮಾಡುವ ವೈಶ್ವದೇವ ಎಷ್ಟರ ಮಟ್ಟಿಗೆ ಆಗಿರ್ತದೆ. ಅದ್ರ ಬದಲು ವಿಠ್ಠಲ 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 ಅಂತ ಹೇಳ್ಕೊಂಡು ವೈಶ್ವದೇವ ಮಾಡಲಿ ಅಂದರೆ ಪಂಚಸೂನಾ ದೋಷ ಪರಿಹಾರ ಆಗ್ತದೆ ಅಂತ ಅವರ ಆ ಮಾತು ಬಹಳ ಅದ್ಭುತವಾಗಿದೆ. ಇನ್ನು 21ನೇ ಸಂಧಿಯಲ್ಲಿ ದೃಷ್ಟಾಂತ ಕೊಟ್ಟು ಒಂದು ವಿಷಯವನ್ನು ಹೇಳ್ತಾರೆ. ಭಗವಂತನೊಳಗೆ ಜೀವರು ಯಾವಾಗಲೂ ಸನ್ನಿಹಿತರಾಗಿರ್ತಾರೆ, ಜೀವನೊಳಗೆ ಭಗವಂತ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ಒಂದು ಉದಾಹರಣೆ ಕೊಡ್ತಾರೆ. ಜಲಚರ ಪ್ರಾಣಿಗಳನ್ನೇನಾದರೂ ನೀರಿನಿಂದ ಹೊರಗೆ ತೆಗೆದ್ರೆ ಆದರೂ ಮತ್ತೆ ಬದುಕಲಿಕ್ಕಿಲ್ಲ. ಹಾಗಾಗಿ ಜಲಚರ ಪ್ರಾಣಿಗಳಿದ್ದ ಹಾಗೆ ಜೀವ, ಭಗವಂತ ಜಲರಾಶಿ ಇದ್ದ ಹಾಗೆ. ಜಲರಾಶಿಯಲ್ಲಿರುವ ಜಲಚರ ಹೇಗೋ ಹಾಗೆ. ಒಂದು ವೇಳೆ ಭಗವಂತನ ಪ್ರೇರಣೆ, ಅವನ ಅಸ್ತಿತ್ವ, ಅವನದೇ ಆದ ಇಚ್ಛೆ, ಅದರಿಂದ ದೂರ ಸರಿತೇನೆ ನಾನು ಅಂತಂದರೆ
ನೀರಿನಿಂದ ಮೀನು ಹೊರಗೆ ತೆಗೆದ್ರೆ ಏನಾದೀತೋ ನಿನ್ನ ಸ್ಥಿತಿ ಅದಾಗೀತು ಅಂತ. ಹಾಗಾಗಿ ಭಗವಂತನಿಂದ ಬೇರ್ಪಡಿಸುವ ಸಾಹಸ ಮಾಡಬೇಡ ಅಂತ ಹೇಳ್ತಾರೆ. ಇದು ಕೂಡ ಭಾಗವತ ತಾತ್ಪರ್ಯ, ಭಾಗವತದಲ್ಲಿ ಬಂದ ಒಂದು ಶ್ಲೋಕದ ವಿವರಣೆನೇ ಇದು ಅಂತ ನಾನು ಭಾವಿಸ್ತೇನೆ. ಇನ್ನು 21 ಆಯಿತು, 22, 23, 24, 25, 26 ಒಟ್ಟು ಈ ಶ್ಲೋಕಗಳು ಪ್ರತ್ಯೇಕವಾಗಿ ಹೇಳಲ್ಲ. ಈಗ ಆ ಶ್ಲೋಕಗಳ ಒಟ್ಟು ಏನು ಅಭಿಪ್ರಾಯ ಅಂದರೆ ಅನ್ವಯ ಪೂಜೆ, ವ್ಯತಿರೇಕ ಪೂಜೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ. ಸಮನ್ವಯ ವ್ಯತಿರೇಕಾಭ್ಯಾಮ್ ಅಂತ ಪ್ರಹ್ಲಾದರಾಜರ ಉಪದೇಶದಲ್ಲಿ ಸಪ್ತಮ ಸ್ಕಂದದಲ್ಲಿ ಭಾಗವತದಲ್ಲಿ ಬರ್ತದೆ. ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದಿನ ಪ್ರಹ್ಲಾದನ ತಮ್ಮ ಈ ಸಲ್ಲಾದ ರಾಜ ಹರಿಕಥಾಮೃತ ಸಾರದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಅಂದರೆ ಇದು ಭಾಗವತದ ವಿಷಯ, ಅನ್ವಯ ಪೂಜೆ, ವ್ಯತಿರೇಕ ಪೂಜೆ. ಈ ವಿಷಯದ ಬಗ್ಗೆ ನಮಗೆ ಈ 5 ಶ್ಲೋಕಗಳಲ್ಲಿ ಫಲದೊಂದಿಗೆ, ಫಲಸಹಿತವಾಗಿ ಏನು ಈ ಅನ್ವಯ ವ್ಯತಿರೇಕ ಪೂಜೆ ಮಾಡೋದ್ರಿಂದ ಫಲ ಸಿಗ್ತದೆ ಅನ್ನೋದನ್ನು ಸೇರಿಸೇನೆ ಜಗನ್ನಾಥದಾಸರು ಇದನ್ನು ಅನುಸಂಧಾನ ಮಾಡಿಸ್ತಾರೆ. ಇದು 22ರಿಂದ 26 ತನಕ. 27, 28, 29, 30, 31 ಈ 5 ಶ್ಲೋಕಗಳಲ್ಲಿ, 5 ಪದ್ಯಗಳಲ್ಲಿ ಭಗವಂತ ಉದ್ಧವನಿಗೆ ಉಪದೇಶ ಮಾಡುವಾಗ, ಉದ್ಧವ ಗೀತೆ ಅಂತ ಭಾಗವತದ 11ನೇ ಸ್ಕಂದದಲ್ಲಿ ಬರ್ತದೆ, ದೇವರನ್ನು ಯಾವ್ಯಾವ ಪ್ರತೀಕದಲ್ಲಿ ಆರಾಧನೆ ಮಾಡಬೇಕು ಅಂತ ಪ್ರತೀಕಗಳ ಪರಿಚಯವನ್ನು ಪರಮಾತ್ಮ ಹೇಳ್ತಾ ಬರ್ತಾನೆ. ಆ ಪ್ರತೀಕ ಪರಿಚಯವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಉದ್ಧವ ಗೀತೆಯನ್ನು ಸ್ವಲ್ಪ ಆ ಭಾಗ, ಇನ್ನು ಕೆಲವು ಬೇರೆ ಪ್ರಮಾಣಗಳ ಭಾಗವನ್ನು ಇಟ್ಟುಕೊಂಡು ಕೂಡ ದಾಸರಾಯರು ಭಗವಂತನ ಪೂಜೆಗೆ ಪ್ರತೀಕಗಳು ಯಾವುದು ಅನ್ನೋದನ್ನು ವಿವರಣೆ ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಇನ್ನು ಕೊನೆಯದು ಅಂತ್ಯ ಮಂಗಳ, ಅದೇ 32ನೇ ಶ್ಲೋಕ. ಹೀಗೆ ಒಟ್ಟು ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 32 ಪದ್ಯಗಳಲ್ಲಿ ಏನು ವಿಷಯ ಬಂದಿದೆ ಅಂತನ್ನೋದನ್ನು ನಾವು ಇಷ್ಟೋ ತನಕ ಇದು ಸಿನಾಪ್ಸಿಸ್ ರೂಪದಲ್ಲಿ, ಅಂದರೆ ಸ್ಥೂಲ ಪರಿಚಯ, ವಾರ್ತೆಗಳ ವಿವರ ಅಲ್ಲ, ವಾರ್ತೆಗಳ ಮುಖ್ಯಾಂಶಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ನೋಡ್ತೀವಿ ಅಂತ ಭಾವಿಸ್ಬೋದು. ಇನ್ನು ಮುಂದೆ ಅವರು ಕೊಡುವಂತಹ ಕೆಲವು ವಿಷಯಗಳು ಏನು ಇಷ್ಟೋ ತನಕ ಹೇಳಿತ್ತು, ಅದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ವಿವರಣೆ ಮಾಡಿ ಉಪನ್ಯಾಸವನ್ನು ಸಮರ್ಪಣೆ ಮಾಡೋಣ. ಮೊದಲನೇ ಶ್ಲೋಕ ಏನಿದೆ ಅಂದರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಾದುಕೆಯ ಕಂಟಕ ಸಿಕತ ಮೊದಲಾದವನು ದಿನ ಬಾಧಿಸವು ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹೃಷಿ ಕಪನ ಮೂರ್ತಿ. ಸಾದರದಿ ನೆನೆವನು ಏನಪರಾಧಗಳ ಮಾಡಿದರು ಸರಿಯೇ ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಏನು ಅದ್ಭುತವಾದ ಶ್ಲೋಕ ಇದು. ಈಗ ಏನಪರಾಧಗಳು ಮಾಡಿದರೂ ಸರಿಯೇ ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು ನಿರೋಧ ಗೈಸವು, ಇದು ಶ್ಲೋಕದ ಪ್ರಧಾನ ಅನ್ವಯ. ನಾವು ಮಾಡೋ ಸಾಧನದ ದಾರಿಯಲ್ಲಿ ಒಂದಿಷ್ಟು ಅಪರಾಧ ನಡೀತದೆ, ನಾವು ಮೋಕ್ಷಕ್ಕೆ ಹೋಗಬೇಕಿದೆ, ನಾವೇ ಮಾಡಿದ ಅಪರಾಧ ನಮ್ಮನ್ನು ತಡಿತಾವೋ ಇಲ್ವೋ ಅಂತ ಪ್ರಶ್ನೆ. ದಾಸರು ನಮಗೆ ಭರವಸೆ ಕೊಡ್ತಾರೆ, ಏನು ಅಪರಾಧಗಳ ಮಾಡಿದರೂ ಸರಿ ನಿರೋಧ ಗೈಸವು, ಇದು ಅದರ ತಾತ್ಪರ್ಯ. ಇದಕ್ಕೊಂದು ಉದಾಹರಣೆ ಅವರು ಕೊಟ್ಟದ್ದು. ಎಷ್ಟೇ ಕಲ್ಲು ಮಣ್ಣು ಇರಲಿ, ಉಸುಕಿರಲಿ, ಮಣ್ಣಿರಲಿ, ಮಡ್ಡಿರಲಿ, ಕಾಲಿಗೊಂದೊಳ್ಳೆ ಪಾದುಕೆ ಹಾಕ್ಕೊಂಡು ಹೋಗಿದ್ದಾನೆ ಅಂದರೆ ಒಳ್ಳೆ ಕಂಪ್ನಿದಿರ್ಬೇಕಾ? ಮತ್ತೆ ಈಗೆಲ್ಲ ಅದ್ರ ಬಗ್ಗೆ ಬಹಳ ವಿಸ್ತಾರ ಇದೆ. ಒಳ್ಳೆ ಕಂಪ್ನಿದು ಹಾಕ್ಕೊಂಡು ಹೋಗಿದ್ರೆ ಮುಳ್ಳು ಚುಚ್ಚಲ್ಲ, ಚುಚ್ಚಿದ್ರೂ ನಮಗೆ ತಾಗಲ್ಲ, ದಪ್ಪ ಇದ್ದರೆ. ಅಂತೂ ಇಂತೂ ಅವು ಎಲ್ಲ ಹೇಗೆ ರಕ್ಷಣೆ ಒದಗುತ್ತಾವೋ ಹಾಗೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಅಂತ ಕೃಷ್ಣನ ಮಾತನ್ನು ಕನ್ನಡೀಕರಿಸಿದಂತಿದೆ. ಒಬ್ಬ ವ್ಯಕ್ತಿ ಸಾಧನೆ ಮಾಡುವ ದಾರಿಯಲ್ಲಿ ಹೋಗುವಾಗ ಋಷಿ ಕಪನ ಮೂರ್ತಿ ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ನೆನೆವನು. 11 ಇಂದ್ರಿಯಗಳಲ್ಲಿ ಋಷಿ ಕಾಣಿ ಇಂದ್ರಿಯಾಣ್ಯಾಹು ಅಂತ ಪ್ರಮಾಣ ಇದ್ದದ್ರಿಂದ 11 ಇಂದ್ರಿಯಗಳಲ್ಲಿ ಪರಮಾತ್ಮನಿದ್ದಾನೆ, ಅವನೇ ಪ್ರೇರಣೆ ಮಾಡ್ತಿದ್ದಾನೆ. ಅವನು ಸ್ವತಂತ್ರವಾಗಿ ಪ್ರೇರಣೆ ಮಾಡುವವ,
ಅವನಿಂದ ನಾನು ನಡೀತಾ ಇದ್ದೇನೆ ಅಷ್ಟೇನೆ ಅಂತ ಈ ಅನುಸಂಧಾನ ಯಾರಿಗಿರ್ತದೆ, ಅವನು ಸಾಧುರೇವ ಸಮಂತವ್ಯ. ಅವನಿಂದ ನಡೆದ ಎಷ್ಟೋ ದುರಿತ ರಾಶಿಗಳು ಅವನಿಗೆ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕಗಳಾಗಲಾರ್ದು ಅಂತ ಒಂದರ್ಥ. ವಾಸ್ತವಿಕ ಅರ್ಥ ಏನಿದಕ್ಕೆ ಅಂದರೆ, ಜಗನ್ನಾಥದಾಸರ ಮಾತುಗಳಿಗೆ ಅಧಿಕಾರಿಗಳು ಬೇರೆ ಬೇರೆ ಇದ್ದಾರೆ ಅಂತ ನಾನು ಆವಾಗವಾಗ ಹೇಳ್ತಿರ್ತೀನಿ. ಅಪರೋಕ್ಷ ಜ್ಞಾನ ಆದವರು, ಅಪರೋಕ್ಷ ಜ್ಞಾನ ಮುಂದಾಗಬೇಕಾದವರು, ಅದಕ್ಕೆ ಕೃಷ್ಣನ ಭಾಷೆಯಲ್ಲಿ ಸಿದ್ಧರು ಸಾಧ್ಯರು ಅಂತ ಕರೆಸ್ಕೊಳ್ತಾರೆ. ಅಥವಾ ಯೋಗಾರುರುಕ್ಷುಗಳು ಯೋಗಾರೂಢರು ಅಂತ ಹೇಳ್ಬೋದು. ಆರೂಢರು ಆರುರುಕ್ಷುಗಳು ಈ ಶಬ್ದ ಬೇಗ ಅರ್ಥ ಆಗ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆರೂಢರು ಅಂತ ಸ್ವಲ್ಪ ಬೇರೆಯವರು ಇದ್ದಾರೆ, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಆ ಶಬ್ದ ಹೇಳಲಿಲ್ಲ. ಭಾಳ ಜನ ಆರೂಢರು ಇದ್ದಾರೆ ನಮ್ಮ ಕಡೆಯಲ್ಲೆಲ್ಲ, ತುಂಬ ಜನ ಇದ್ದಾರೆ, ಅದಕ್ಕೆ ಅವರನ್ನು ತಿಳ್ಕೊಳ್ಬಾರ್ದು ಆರೂಢರು ಅಂತ ಅದಕ್ಕೆ ಹೇಳಿದೆ ಅಷ್ಟೆ. ಅಂದರೆ ಈ ವ್ಯವಸ್ಥೆಯಲ್ಲಿ ಏನಾಗ್ತದೆ, ಭಗವಂತನ ಬಿಂಬ ಸಾಕ್ಷಾತ್ಕಾರ ಆಗಿದೆ, ಅವನಿಗೊಂದು ಪ್ರಾರಬ್ಧ ಕರ್ಮ ಇದೆ, ಆ ಪ್ರಾರಬ್ಧ ಕರ್ಮದಿಂದ ಅವನಿಗೆ ಪ್ರೇರಣೆ ಆಗಿ ಅವನಿಂದ ಒಂದು ಅಪರಾಧ ನಡೀತದೆ ಲೋಕದೃಷ್ಟಿಯಿಂದ. ಉದಾಹರಣೆಗೆ ಚಂದ್ರನನ್ನು, ಸುಗ್ರೀವನನ್ನು ಇಟ್ಕೊಳ್ಬೋದು. ಚಂದ್ರ ಸುಗ್ರೀವರಿಂದ ಅಪರಾಧ ನಡೆದಿದ್ದನ್ನು ನಾವು ನೋಡ್ತೇವೆ, ಇತಿಹಾಸಗಳಿಂದ ಸಿದ್ಧಪಡಿಸಿದ್ದೇವೆ. ಅವರು ಮೋಕ್ಷಕ್ಕೆ ಹೋಗಲಿಕ್ಕೆ ಅವ್ರು ಮಾಡಿದ ಈ ಅಪರಾಧ ತಡೆ ಆಯ್ತಾ ಅಂತ ಪ್ರಶ್ನೆ. ಇಂದ್ರ ಇದ್ದಾನೆ, ಅಹಲ್ಯಾಚಾರ ಅಂತಾದ, ಇಂದ್ರನಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅವನಿಂದ ಮಾಡಿದ ಅಪರಾಧ ತಡೆ ಆಯ್ತಾ? ಚಂದ್ರ ಇದ್ದಾನೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಅವನು ಮಾಡಿದ ಅಪರಾಧ ತಡೆ ಆಯ್ತಾ? ಈ ಪ್ರಶ್ನೆಗಳು ಉದ್ಭವಿಸಿದಾಗ ಶ್ರೀಕೃಷ್ಣ ಗೀತೆಯಲ್ಲಿ ಕೊಟ್ಟ ಉತ್ತರ ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್. ಅವನನ್ನ ಅನನ್ಯ ಭಕ್ತ, ಅವನೊಳಗೊಂದು ಅಪರೋಕ್ಷ ಜ್ಞಾನ ಅಂತ ಯಾವಾಗ ಹುಟ್ಟುಕೊಳ್ತೋ ನನ್ನ ಬಿಂಬ ಸಾಕ್ಷಾತ್ಕಾರ, ಅದರ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ಇಂಥ ಒಂದು 4 ಜನರನ್ನು ಇಟ್ಟಿದ್ದೇನೆ ಅಂತಾನಂತೆ ಭಗವಂತ. ನೀನದನ್ನು ತಗೋಬೇಡ ಅಂತಾನೆ. ಮತ್ತೆ ಇಷ್ಟೇ ಸಿಂಪಲ್ ಆಗಿ ಹೇಳೋದಾದರೆ, ನನ್ನ ಬಿಂಬನ ಅಪರೋಕ್ಷ ಮಾಡಿಕೊಂಡವನಿಗೆ ಲೋಕದಲ್ಲಿ ಇಂಥ ಎಷ್ಟೋ ಅಪರಾಧಗಳು ನಡೆದರೂ ಕೂಡ ನಾನು ಮೋಕ್ಷ ಕೊಡ್ತೇನಂತೆ. ಏನೂ ಅಪರಾಧ ಮಾಡದೆ ಬಿಂಬನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಬಿಟ್ಟೇನಾ ಅಂತ ಭಗವಂತ ಕೇಳ್ತಾನಂತೆ. ಅದು ಶಕ್ತಿ ಜ್ಞಾನದ ಸಾಮರ್ಥ್ಯ ಅಂತ ನಾವು ಇದನ್ನು ಶಾಸ್ತ್ರಗಳಲ್ಲಿ ಬಳಸ್ತೀವಿ ಈ ಶಬ್ದವನ್ನು. ಭಗವಂತನ ಬಿಂಬಜ್ಞಾನಕ್ಕಿರುವ ಅತಿಶಯಿತವಾದ ಸಾಮರ್ಥ್ಯವನ್ನು ತೋರಿಸ್ತಾನೆ ಶ್ರೀಹರಿ. ಈ ಜ್ಞಾನದ ಸಾಮರ್ಥ್ಯವನ್ನು ಹೀಗೆ ಹೇಳೋಣದ್ರಿಂದ ಶಾಸ್ತ್ರಗಳಲ್ಲಿ ಅಪರಾಧ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತು ಅಂತ ಭಾವಿಸಬಾರ್ದು. ಇಂದಲ್ಲ ನಾಳೆ ಪಡೆದ್ರೆ ಇಂಥ ಜ್ಞಾನ ಪಡಿಬೇಕು ಅಂತ ಹುಚ್ಚು ಬರ್ಬೇಕಂತ. ಎಷ್ಟೋ ಇತಿಹಾಸಗಳಲ್ಲಿ ಕೇಳ್ತೇವಲ್ಲ, ಇದೇ ಜನ್ಮದಲ್ಲೇ ಬಿಂಬ ಸಾಕ್ಷಾತ್ಕಾರ ಆಗಬೇಕು ನನಗೆ ಗೋಪಾಲದಾಸರೇ ಅಂತ ಹಠ ಹಿಡಿದ್ರಂತೊಬ್ರು. ಎಷ್ಟು ಕಥೆ ಕೇಳ್ತೀವಿ, ಅದರ ಲಾಭ ಏನು? ಆ ಸಾಕ್ಷಾತ್ಕಾರಕ್ಕೆ ಅಂಥ ಸಾಮರ್ಥ್ಯ ಇದೆ ಅಂತ. ಹಾಗಾಗಿ ಈ ಶ್ಲೋಕಗಳೆಲ್ಲ ಅಪರೋಕ್ಷ ಜ್ಞಾನ ನಂತರದಲ್ಲಿ ಮಾಡುವ ಕೆಲವು ದುರಿತಗಳಿಗೆ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ಅಂತ ಅನ್ವಯ ಮಾಡಿಕೊಳ್ಬೇಕು ಅಂತ ಒಂದರ್ಥ. ಇನ್ನು ಉಳಿದವ್ರದ್ದು ಏನು ಹಾಗಾದರೆ ಸಮಸ್ಯೆ ಅಂದರೆ, ಈ ತರಹ ವ್ಯವಸ್ಥೆ ಯಾರಿಗೆ ಬರ್ತದೆ ಅಂದರೆ, ಭಗವತ್ಪಾದರೆ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಋಷಿಗಳಿಗೆ ದೇವತೆಗಳಿಗೆ ಮಾತ್ರ ಅವರ ಅರ್ಹತೆ ಮೀರಿ ಮಾಡುವಂಥ ಸಾಮರ್ಥ್ಯ ಇರ್ತದಂತೆ. ಒಂದಿಷ್ಟು ಸಮಸ್ಯೆಗಳು ಬರ್ತವೆ. ದೇವತೆಗಳಿಗೆ ಮಾತ್ರ ಅರ್ಹತೆ ಮೀರಿ ಪುಣ್ಯ ಗಳಿಸ್ತಾರೆ, ಋಷಿಗಳು ಮಾತ್ರ ಅರ್ಹತೆ ಮೀರಿ ಪುಣ್ಯ ಗಳಿಸ್ತಾರಂತೆ. ಅರ್ಹತೆ ಮೀರಿದ ಪುಣ್ಯ ಅವರಿಗೆ ದೊರಕಲ್ಲ ಅಂದರೆ ಅದನ್ನು ಅವರಿಗೆ ಅನುಭವಿಸುವಂಥ ಪ್ರಸಂಗ ಇರಲ್ಲ. ಹಾಗಾದರೆ ಪುಣ್ಯ ಗಳಿಸಿರ್ತಾರೆ, ಅದನ್ನು ಏನು ಮಾಡಬೇಕು? ಏಧಮಾನದ್ವಿಟ್ ಅಂತ ಉಪನಿಷತ್ನಲ್ಲಿ ಹೇಳಿದ್ರಿಂದ, ಅದು ವೇದದಲ್ಲಿ ಹೇಳಿದ್ರಿಂದ, ಏಧಮಾನದ್ವಿಡುಭಯಸ್ಯ ರಾಜಾಚೋಷ್ಕೂಯತೆ, ಅರ್ಹತೆ ಮೀರಿದ್ದನ್ನು ಭಗವಂತ ಸಹಿಸಲ್ಲ, ಅರ್ಹತೆ ಮೀರಿ ಮನುಷ್ಯ ಪುಣ್ಯನೇ ಮಾಡಲ್ಲ. ಯಾರು ಮಾಡಿರ್ತಾರೋ ಅದನ್ನು ಕಳಿಲೇಬೇಕಾಗಿರ್ತದೆ. ಅದಕ್ಕೆ ಅವರಿಂದ ಲೋಕದೃಷ್ಟಿಯಿಂದ ಅಪರಾಧ ನಡೆಸಿದಂತೆ ತೋರ್ತಾನಂತೆ. ನಡೆಸಿದ ಅಪರಾಧವನ್ನು ಭಗವಂತನೇನೆ ಮೋಕ್ಷ ಮಾರ್ಗಕ್ಕೇನು ಪ್ರತಿಬಂಧಕ ಆಗಿಲ್ಲ, ಮುಂದೆ ಬಂದುಬಿಡುತ್ತಮ್ಮ ಅಂತಂತಾನಂತೆ. ಎಷ್ಟೋ ಸಲಿ ಬಹಳ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಲಿಕ್ಕೆ ಆ ದೊಡ್ಡ ವ್ಯಕ್ತಿಗಳ ಸ್ನೇಹಿತನೇ ಪಾಳಿ ಹಚ್ಚಿರ್ತಾನೆ. ಅವನಿಗೆ ಗೊತ್ತಿರಲ್ಲ, ಒಳಗೆ ಕೂತಿರ್ತಾನೆ ದೊಡ್ಡ ವ್ಯಕ್ತಿ, CC ಕ್ಯಾಮ್ರಾದಲ್ಲಿ ನೋಡ್ತಾನೆ,
ಪಾಳಿ ಹಚ್ಚಿದವರ ಮಧ್ಯದಲ್ಲಿ ನನ್ನ ಸ್ನೇಹಿತನೂ ಇದ್ದಾನಲ್ಲ, ಬೇಗ ಕರಿ ಅಂತಾನಂತವನನ್ನು. ಅಂತಾನೋ ಇಲ್ಲೋ? ಅವನು ಯಾಕೆ ಪಾಳಿ ಹಚ್ಚಿದಾನೋ, ನನ್ನ ಸ್ನೇಹಿತ ಬೇಗ ಕರಿ ಅಂತಾನಂತೆ. ಹಾಗೆ ಭಗವಂತನ ಕರುಣಾ ಅತಿಶಯ. ಉದಾಹರಣೆ ಕೊಟ್ಟೆ ಅಂತ ಎಲ್ಲ ಕಡೆ ಅಪ್ಲೈ ಮಾಡಬೇಡ್ರಿ. ದೇವರು ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟು ನೋಡ್ತಿದ್ದಾನೆ, ಸರ್ವ ಸಾಕ್ಷಿಯವ. ಹಾಗೆ ಒಬ್ಬೊಬ್ಬ ವ್ಯಕ್ತಿಗಳು ದೇವತಾ ಲೋಕದಲ್ಲಿ ಈಗಾಗಲೇ ದೇವ ಪದವಿಯನ್ನು ಅಲಂಕರಿಸಿಯೂ ಬಿಂಬನ ಸಾಕ್ಷಾತ್ಕಾರ ಮಾಡಿಕೊಂಡೂ ಕೂಡ ಅಪರಾಧಿಯ ಸಾಲಿನಲ್ಲೇನಾದರೂ ನಿಂತರೆ ದೇವರಂತಾನೆ, ನೀನು ಇಲ್ಲಿ ನಿಲ್ಬೇಡ, ಈ ಕಡೆಗೆ ಬಾ ಅಂತ ಅಂದ್ಬಿಡ್ತಾನಂತೆ. ಈ ಅರ್ಥದಲ್ಲಿ ಜಗನ್ನಾಥದಾಸರು ಈ ಶ್ಲೋಕವನ್ನು ಹೇಳಿದ್ದಾರೆ. ಪಾದುಕೆಯ ಸಿಕತವೋ ಅಂತ ಅನುಸಂಧಾನ ಮಾಡಬೇಕು. ಇನ್ನೊಂದು ಮಾತಿದೆ ದಾಸರ, ಮತ್ತೊಂದು ಮಾತು ಮುಂದಿಂದು 2ನೇ ಶ್ಲೋಕ. ಹಗಲು ನಂದ ದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು 4 ಪುರುಷಾರ್ಥವನು ಬೇಡದಲೇ ಜಗದುದರ ಕೊಟ್ಟದನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ ಧೀನವೆಂದಡಿಗಡಿಗೆ ನೆನೆವುತ್ತಿರು. ಅಡಿಗಡಿಗೆ ನೆನೆವುತ್ತಿರು ಅನ್ನೋದು ಶ್ಲೋಕದ ಪ್ರಧಾನವಾದ ವಿಷಯ. ಭಗವಂತ ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ ಅಧೀನವೆಂದು ಅಡಿಗಡಿಗೆ ನೆನೆವುತ್ತಿರು. ಇದು ಈ ಶ್ಲೋಕದ ಪ್ರಧಾನ ವಿಷಯ. ಈ ಪ್ರಧಾನ ವಿಷಯಕ್ಕೆ ಅನುಗುಣವಾಗಿ ಮೊದಲೊಂದು ವಿಷಯವನ್ನು ಹೇಳ್ತಾರೆ. ಮೊದಲು 2 ಪಾದದಲ್ಲಿ ಒಂದು ಉದಾಹರಣೆ ಕೊಟ್ಟು, ಹಗಲ್ ನಂದಾದೀಪ ಅಂತ ಅವರು ಉದಾಹರಿಸಿದ್ದಾರೆ. ಎಂದೂ ನಂದದಂತೆ ನೋಡ್ಕೊಳ್ಳೋ ದೀಪಕ್ಕೆ ನಂದಾದೀಪ ಅಂತ ಹೆಸರು. ನಂದಬಾರದು, ನಂದು ಹೋಯ್ದ್ರೆ ಮತ್ತು ನಂದಾದೀಪ ಯಾಕದು? ಯಾವ ದೀಪವನ್ನು ರಾತ್ರಿಯೂ ಹಗಲೂ ಉರಿಸ್ಬೇಕೋ ಅದು ನಂದಾದೀಪ. ದಾಸರಿ ಈ ಶ್ಲೋಕದಲ್ಲಿ ಹೇಳಬೇಕಾಗಿರೋ ವಿಷಯ ಏನು ಅಂದರೆ, ಭಗವಂತನನ್ನು ಪ್ರತಿಯೊಬ್ಬರೂ ಕೂಡ ಹೇಗೆ ಅಂತರ್ಮುಖಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಅದನ್ನು ಸ್ಪಷ್ಟಪಡಿಸಿದ್ದಾರೆ ಸಂಕರ್ಷಣ ಒಡೆಯರು ವ್ಯಾಖ್ಯಾನಿಸುವಾಗ. ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡುವವನು ನಂದಾದೀಪದಂತೆ ಧ್ಯಾನ ಮಾಡಲಿ ಅಂದ್ರೆ ಅರ್ಥ ಒಂದೇ ತೆರನಾಗಿರಲಿ ಅಂತ ಅರ್ಥ. ಒಂದೇ ತೆರನಾಗಿರಲಿ, ಅಚಲವಾಗಿ ಧ್ಯಾನ ಮಾಡಲಿ, ಸ್ವಲ್ಪವೂ ಚಂಚಲಿಸದೆ ಧ್ಯಾನ ಮಾಡಲಿ. ಇದು ಒಂದು ವಿಷಯ. 2ನೇ ವಿಷಯ ಏನಲ್ಲಿ ಅಂದರೆ, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷದೊಳಗೆ ಒಂದನ್ನೂ ಬೇಡದೇನೆ ಭಗವಂತ ನಿನಗಾಗಿ ಅಂತೇನು ಕೊಟ್ಟಿದ್ದಾನೋ ಅದನ್ನೇ ನೀನು ಅನುಭವಿಸಿ ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳೆಲ್ಲವೂ ಅವನ ಅಧೀನ ಅಂತ ಅವನಿಗೆ ಸಮರ್ಪಣೆ ಮಾಡಿ ಅವನನ್ನೇ ನೆನೆಸ್ತಾ ಇರು ಅಂತ ದಾಸರು ಈ ಶ್ಲೋಕ ಹೇಳ್ತಾರೆ. ಇದು ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಅನ್ನೋ ಶ್ಲೋಕವನ್ನು ಅನುಸಂಧಾನ ಮಾಡಿಸ್ತದೆ. ಭಾಗವತದಲ್ಲಿ ಬಂದಂತೆ ಒಂದು ವಿಷಯ ಸ್ಪಷ್ಟ ಆಗಲಿಲ್ಲ. ಅಲ್ಲ, ಈ ಒಂದೂ ಬೇಡದಲೆ ಅಂದ್ರೆ ಅರ್ಥ ಏನು? ಒಂದೂ ಬೇಡದಲೆ ಅಂದರೆ ಧರ್ಮನೂ ಬೇಡಬಾರ್ದ? ಸ್ವಾಮಿ ಧರ್ಮ ಮಾಡಿಸು ಅನ್ನಬಾರ್ದು, ಮೋಕ್ಷ ಕೊಡು ಅನ್ನಬಾರ್ದು, ಅರ್ಥ ಮತ್ತು ಕಾಮಗಳನ್ನು ಆ ಕಡೆ ಬಿಡೋಣಂತೆ. ಬೇಕಂದ್ರೆ ಧರ್ಮ ಮೋಕ್ಷಗಳನ್ನೂ ಬೇಡಬಾರ್ದ ಭಗವಂತನ ಬಳಿಗೆ? ಈ ವಿಷಯದಲ್ಲಿ ನಮಗೆ ಸಮಸ್ಯೆ ಬರ್ತದೆ ನೋಡಿ. ಅಲ್ಲಿ ಹೇಳಿದ್ದ ಹಾಗೆ ಇದೆ, 4 ಪುರುಷಾರ್ಥವನ್ನು ಬೇಡದಲೇ ಅಂತಂದ್ಬಿಟ್ಟಿದ್ದಾರೆ. ಇದರ ಬಗ್ಗೆ ಹೇಗೆ ಅರ್ಥೈಸ್ಕೊಳ್ಬೇಕು ಇದನ್ನು ಸ್ಪಷ್ಟಪಡಿಸ್ತಾರೆ. ಭಗವಂತನ ಹತ್ರ 2 ಥರದ ಅಧಿಕಾರಿಗಳಿದ್ದಾರೆ. ಅದಕ್ಕೆ ನಾನು ಹೇಳೋದು, ಶ್ಲೋಕಗಳಿಗೆಲ್ಲ ಅಧಿಕಾರಿ ವ್ಯವಸ್ಥೆಯನ್ನು ಇಟ್ಟುಕೊಳ್ಬೇಕು ಅಂತ. ಒಂದು ಅಧಿಕಾರಿ ವರ್ಗ ಇದೆ ಅಂತೆ. ಅವ್ರಿಗೇನಂತ ಅಪೇಕ್ಷೆ? ದೇವರು ಮೋಕ್ಷ ಕೊಡ್ತೀನಿ ಅಂದರೂ ಬೇಡ ಅಂತಾರಂತೆ. ಆ ಥರದ್ದೊಂದು ಅಧಿಕಾರ ಇದೆ ಅಂತ ತೋರಿಸ್ಬೇಕಾಗಿದೆ ಜಗನ್ನಾಥದಾಸರಿಗೆ. ಅದಕ್ಕೆ ಒಂದಿಷ್ಟು ಗ್ರಂಥಗಳನ್ನು ನಾವು ಪ್ರಕರಣ ಗ್ರಂಥ ಓದುವಾಗ ಈ ಅರ್ಥ ಎಲ್ಲ ಮಾಡ್ತಾರೆ. ತತ್ವನಿರ್ಣಯ ಅಂತ ಒಂದು ಗ್ರಂಥ ಇದೆ. ಆ ತತ್ವನಿರ್ಣಯದಲ್ಲಿ ಮಹಾನುಭಾವರು ವ್ಯಾಖ್ಯಾನಿಸುವಾಗ ಈ ಅರ್ಥ ಮಾಡ್ತಾರೆ, ಮೋಕ್ಷ ಬೇಕು ಅಂತ ಹೇಳು ಕೇಳಲ್ಲಂತೆ ದೇವರ ಹತ್ರ. ಎಂಥ ವಿಚಿತ್ರ! ದೇವ್ರು ಕೇಳ್ತಾರೆ ಮತ್ತೇನು ಬೇಕು ಅಂತ, ನೀನು ಸಾಕು ಅಂತಾರಂತೆ. ನೀನು ಸಾಕು ಅಂತಾರಂತೆ. ಅಂದರೆ ಈ ಲೆವೆಲ್ಲಿಗೆ ನಾವು ರೀಚ್ ಆಗಿದ್ದೇವೆ ಅಂತ ಅನಿಸಲ್ಲ. ಆ ಉದಾಹರಣೆ ಕೊಟ್ಟರು ಅರ್ಥ ಆಗಲ್ಲ. ನೋಡ್ರಿ ನಮ್ಮ ಸಮಸ್ಯೆ ಹೇಗಿದೆ ಇವತ್ತು. ಏನ್ರಿ ಮೋಕ್ಷ ಕೇಳುವವರು ಇಲ್ವಾ ಹಾಗಾದರೆ ಅಂತ ಅನಿಸ್ಬಿಡ್ತದೆ ನಮಗೆ. ಆಶ್ಚರ್ಯ ಆಗ್ತದೆ. ಭಾಗವತದಲ್ಲಿ ಇಂಥ ಶ್ಲೋಕಗಳು ಸಾಕಷ್ಟಿದ್ದಾವೆ. ಪರಮಾತ್ಮ ನಿನ್ನನ್ನು ಬಿಟ್ಟು ಮತ್ತೊಂದು ಬೇಡವೇ ಬೇಡ ಅಂತಂದಿದ್ದಾರಂತೆ. ಜಗನ್ನಾಥದಾಸರು ಎಷ್ಟು ಸ್ತರದ ಎತ್ತರದಲ್ಲಿ ಮಾತಾಡ್ತಿದ್ದಾರೆ ಈ ಶ್ಲೋಕಗಳನ್ನು ಅಂದರೆ, ಭಾಗವತೋತ್ತಮರ ದೃಷ್ಟಿ ಇಟ್ಟುಕೊಂಡು ಮೋಕ್ಷವನ್ನೂ ಬೆಳೆದೇ ಇರುವ ಒಂದು ಅಧಿಕಾರ ಇದೆ,
ಅಂಥವ್ರನ್ನ ನೋಡಿ ನಿನ್ನನ್ನು ನೀನು ತಿದ್ದುಕೋ ಅಂತ ಹೇಳಬೇಕಾಗಿದೆ ಅಂತ. ಶ್ಲೋಕಗಳಿಗೆಲ್ಲ ಟ್ರಾನ್ಸ್ಲೇಟ್ ಮಾಡದೇನೆ ಭಾವ ತಿಳ್ಕೊಳ್ಬೇಕು ಅಂತ ಅದಕ್ಕೆ ಹೇಳಿದೆ ನಾನು. ಇಂಥ ಅದ್ಭುತವಾದಂಥ ಶ್ಲೋಕ ಇದು. ದೇವರೇ ಕೇಳ್ತಾನೆ, ಮೋಕ್ಷ ಕೊಡ್ತೀನಿ ಬಾರೋ. ಬೇಡ ಅಂದ್ರಂತೆ ಪ್ರಹ್ಲಾದರಾಜರು. ಕೇಳಿದೆವೋ ಇಲ್ಲೋ? ನೈತಾನ್ ವಿಹಾಯ. ಪ್ರಹ್ಲಾದರಾಜರಿಗೆ ಮೋಕ್ಷ ಕೊಟ್ಬಿಡ್ತೀನಿ ಬಾರೋ ಅಂದರೆ, ನಾನು ಬರಲ್ಲ ಸ್ವಾಮಿ, ಎಷ್ಟು ಜನ ನಿನ್ನನ್ನು ನೋಡಬೇಕು, ನಿನ್ನ ಬಳಿಗೆ ಬರಬೇಕು ಅಂತನ್ನೋರಿದ್ದಾರೆ, ಅವರನ್ನೆಲ್ಲ ಬಿಟ್ಟು ನಾನೊಬ್ಬ ಹೋದೆ ಅಂದರೆ ಅವ್ರ ಗತಿ ಏನು ಅಂತಂದ್ರಂತೆ. ಅಂದರೆ ಈ ಭಾಗವತೋತ್ತಮರ ಬಗ್ಗೆ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಜಗನ್ನಾಥದಾಸರು ಶ್ಲೋಕಗಳನ್ನು ರಚಿಸುವಾಗಲೇ ಆ ಅಧಿಕಾರಿ ಪ್ರಭೇದಗಳನ್ನು ಮನಗಂಡು ಈ ಶ್ಲೋಕಗಳಲ್ಲಿ 4 ಒಂದು ಪುರುಷಾರ್ಥವನ್ನು ಬೇಡದಲೇ ಅನ್ನೋ ಮಾತನ್ನು ಆಡಿದ್ದಾರೆ ಅಂತ ಅನ್ಬೇಕು. ಇನ್ನೊಂದು 3 ಅದು ಸುಲಭವಾಗಿದೆ. ಜೀವನ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಅದರಲ್ಲೇನು ಹೆಚ್ಚು ವಿವಾದ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. 4ನೇ ಶ್ಲೋಕದಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳೋಣ. ಮತ್ತೆ ವಿಶ್ವಾದ್ಯಂಟು ರೂಪೊಂಬತ್ತರಿಂದಲಿ ಪೆಚ್ಚಿಸಲು 72 ರೂಪಗಳಹವು ಒಂದೊಂದೇ ಸಹಸ್ರ. ಇದರ ಅರ್ಥ ಏನು ಅಂತ ನೋಡ್ಬಿಡೋಣ. ವಿಶ್ವಾದ್ಯಂಟು ರೂಪ ಅಂದರೆ ವಿಶ್ವ ತೈಜಸ ಪ್ರಾಜ್ಞ ಅಂತ ಮೊದಲು ನಾನು ತಿಳಿಸಿದಂತೆ ಆ 8 ರೂಪಗಳನ್ನು 9ರಿಂದಲಿ ಪೆಚ್ಚಿಸಲು 72 ರೂಪಗಳಹು ಒಂದೊಂದೇ ಸಹಸ್ರ ಅಂತಂದಿದ್ದಾರೆ. ನೋಡಿ, 8ಅನ್ನು 9ರಿಂದ ನೀವು ಗುಣಾಕಾರ ಮಾಡಿದರೆ 72 ಆಗ್ತಾವೆ. ಒಂದೊಂದು ಭಗವಂತನ ರೂಪಗಳನ್ನು 8,000 ಅಂತ ಇಟ್ಕೊಂಡು ಬಿಟ್ರೆ, 8,000 ಅಂತ ಇಟ್ಕೊಂಡ್ರೆ ಒಟ್ಟು ಎಷ್ಟು ಸಾವಿರ ಆಯ್ತು? ಹಾಗಾದರೆ 72,000 ಅಂತ ಲೆಕ್ಕ ಕೊಟ್ಟಿದ್ದಾರೆ. ನಿನಗೆ ಸಾಧ್ಯವಾದರೆ ಭಗವದ್ ರೂಪಗಳನ್ನು ನಮ್ಮ ದೇಹದೊಳಗಿರುವ 8 ಭಗವಂತನ ಆ ರೂಪಗಳು 1,000ದಂತೆ ಇದ್ದಾವೆ ಅಂತಾದರೂ ನಾಡಿಗಳಲ್ಲಿ ಈ ರೀತಿ ಚಿಂತನೆ ಮಾಡು. ಇದು ಒಂದು ಪ್ರಕ್ರಿಯೆ. ಇದನ್ನು ಈ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ಹೇಳಿ ಕೊನೆಗೊಂದು ಮಾತು ಹೇಳ್ತಾರೆ. ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ ಅಂತಂದರು. ಶಾಂತಿ ಪರ್ವ ಮಹಾಭಾರತ, ವಿಷ್ಣು ಸಹಸ್ರನಾಮ ಅಲ್ಲಿ ಬಂದಿದೆ. ನಾಮ 1000ನೇ ಹೇಳಿರ್ಬೋದು, ರೂಪ ಮಾತ್ರ ಭಗವಂತಂದು 72,000 ಇದೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಈ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿಕೊಳ್ಳ್ರಿ ಅಂತ ದಾಸರಾಯರು ಹೇಳಿಬಿಟ್ರು ನಮಗೆ. ಅದರದ್ದೊಂದು ಲೆಕ್ಕ ಇದೆ, ಉಪನಿಷತ್ನಲ್ಲಿ ಹೇಳ್ತಾರೆ ಅದನ್ನು. ಹಗಲು ಅಭಿಮಾನಿ, ರಾತ್ರಿ ಅಭಿಮಾನಿ, ಆಜಾನಜ ದೇವತೆಗಳು ಅಂತ ಇಟ್ಕೊಳ್ಬೇಕು. 360 ಅಂತ ಲೆಕ್ಕ ಮಾಡ್ಕೊಳ್ಬೇಕು ಹಗಲು ಮತ್ತು ರಾತ್ರಿಗಳಿಗೆ ಅಂತ ಒಂದು ಲೆಕ್ಕ ಇದೆ. ಅದನ್ನು ನಾಡಿ ಪ್ರಕರಣ, ಬೇರೆ ಪ್ರಕರಣದ ಸಂಧಿ ಹೇಳುವಾಗ ಹೇಳಿರ್ತಾರಾದ್ರಿಂದ ಮತ್ತೆ ವಿಸ್ತಾರ ಮಾಡೋ ಕಾರಣ ಇಲ್ಲ. ಆದರೆ ಅಲ್ಲಿ ಹೇಳುವಾಗ ವಿಶ್ವಾದಿ 8 ಹೇಳಿಲ್ಲ, ಇಲ್ಲಿ ಹೇಳುವಾಗ ವಿಶ್ವಾದಿ 8 ಹೇಳಿದ್ದಾರೆ. ಅದು ವಿಶೇಷ ಇಲ್ಲಿ, ಇದನ್ನು ನೋಡ್ಕೊಳ್ಬೇಕು ನಾವು. ಇನ್ನು 5ನೇ ಶ್ಲೋಕದಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಆ 8 ರೂಪಗಳೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತಹ 8 ಪ್ರಕೃತಿಗಳೊಳಗಿರೋ ರೂಪಗಳು ಅಂತ ಅದನ್ನು ಹೇಳ್ತಾರೆ ವಿಶೇಷ. ಯಾಕಂದರೆ ಅಲ್ಲೊಂದು ಶ್ಲೋಕ ಇದೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಇದು ಭಗವದ್ಗೀತೆಯಲ್ಲಿ ಬಂದ ಶ್ಲೋಕ, 7ನೇ ಅಧ್ಯಾಯದಲ್ಲಿ ಬರ್ತದೆ. ಈ ಶ್ಲೋಕದಲ್ಲಿ ಪ್ರಕೃತಿಯನ್ನು 7 ಅಂತ ಹೇಳಿದ್ದಾರೆ, 8 ಅಂತ ಹೇಳಿದ್ದಾರೆ. ಕೆಲವು ಕಡೆ 9 ಅಂತಾರೆ, ಕೆಲವು ಕಡೆ ಆ ವಿರೋಧ ಪರಿಹಾರವನ್ನು ಗೀತಾ ವಿವೃತ್ತಿಯಲ್ಲಿ ಭಗವತ್ ರಾಯರು ಮಾಡ್ತಾರೆ. ಇರಲಿ, 8 ಅಂತನೋ ಒಂದು ಪ್ರಕ್ರಿಯೆ ಇಟ್ಕೊಂಡ್ರೂ ಕೂಡ ಅಲ್ಲಿರುವ ಭಗವಂತನ ರೂಪಗಳನ್ನು ಈ 8 ರೂಪ ಅಂತ ಭಾವಿಸಿ ಅದನ್ನು ಯಾರು ದಿನನಿತ್ಯ ಅನುಸಂಧಾನ ಮಾಡ್ತಾರೋ ಅವರಿಗೂ ವೈಕುಂಠ ಮಾರ್ಗಕ್ಕೆ ಅದು ಉಪಾಯವಾಗ್ತದೆ ಅಂತ ಹೇಳುವಾಗ ಒಂದು ವೇದದ ಅರ್ಥವನ್ನು ಸ್ಮರಣೆ ಮಾಡ್ತಾರೆ ಕೊನೆಗೆ. ನೆಂಟನಂದದಿ ಎಡಬಿಡದೆ ವೈಕುಂಠ ರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ ಅಂತಂದ್ರು. ದುರ್ಜನರ ಬಡಿವ ನೆಂಟನಂದದಲ್ಲಿ ಎಡಬಿಡದೆ ವೈಕುಂಠ ರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸ್ತಾನೆ. ಈ ಮಾತಿದೆ ಅಲ್ಲ, ಇದು ವೇದದಲ್ಲಿ ಬರುವಂಥ ಮಾತು. ಭಗವಂತ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಒಂದು ವೇದವನ್ನು ಉದಾಹರಿಸ್ತಾರೆ ಮಧ್ವಾಚಾರ್ಯ. ತನ್ನ ಭಕ್ತರನ್ನು ಹೇಗೆ ಅನುಗ್ರಹಿಸ್ತಾನೆ,
ಭಕ್ತರಲ್ಲದವರನ್ನು ಹೇಗೆ ಹವಣಿಸ್ತಾನೆ, ಆ ಮಾತನ್ನು ನೆನಪಿಸಿಕೊಂಡೇ ದಾಸರಾಯರು ಇಲ್ಲಿ ಹೇಳುವಾಗ ದುರ್ಜನರ ಬಡಿವ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ 5ನೇ ಶ್ಲೋಕವನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ಇನ್ನು 7ನೇ ಶ್ಲೋಕ, 6-7ನೇ ಶ್ಲೋಕ ಯಾವುದು ಇಲ್ಲಿ ವಿವರಣೆ ಹೆಚ್ಚು ಬೇಕಾಗಿಲ್ಲ, ಅದನ್ನು ವಿವರಣೆ ಹೆಚ್ಚು ಮಾಡಿಲ್ಲ, ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದಾದದ್ದನ್ನು ಹಾಗೇ ಬಿಟ್ಟಿದ್ದೇನೆ. 6ನೇ ಶ್ಲೋಕದಲ್ಲಿ ಶಕ್ತಿಯಾದಿ ರೂಪಗಳು ಯಾವುದು ಅಂತ ಮೊದಲೇ ಹೇಳಿಬಿಟ್ಟೆ. ಶಕ್ತಿ ಪ್ರತಿಷ್ಠಾ ಸಂವಿಚ್ಚ ಸ್ಫೂರ್ತಿ ಪ್ರವೃತ್ತಿರೇವಚ ಕಲಾ ವಿದ್ಯಾ ಮತಿರ್ನಿಯತಿ ಮಾಯಾ ಕಾಲೋಹಿ ಪೂರುಷಃ ಅಂತ 12 ಭಗವದ್ ರೂಪಗಳನ್ನು ಆ ಶ್ಲೋಕದಲ್ಲಿ ತಿಳಿಸಿ, ಸ್ಥೂಲ ಭುಕ್ ಅಂತ ಭಗವಂತನ ನಾಮ ಇದೆ. ಸ್ಥೂಲ ವಿಷಯಗಳನ್ನು ತಾನೇ ನಮ್ಮೊಳಗಿದ್ದು ಉಣ್ತಾನೆ, ನಮ್ಮಿಂದ ಅದನ್ನು ಉಣಿಸಿ ನಮ್ಮನ್ನು ಪ್ರೇರಣೆ ಮಾಡ್ತಾನಾದ್ದರಿಂದ ಹೀಗೆ ತಿಳಿದುಕೋ, ನಾನೇ ಮಾಡ್ತೀನಿ ಅಂತ ಸ್ವಾತಂತ್ರ್ಯವನ್ನು ನಿನ್ನಲ್ಲಿ ಆರೋಪ ಮಾಡ್ಕೊಳ್ಬೇಡ. ಹಾಗೆ ನಾನು ಅಂತ ಆರೋಪ ಮಾಡಿಕೊಂಡ್ರೆ ನರಕಕ್ಕೆ ಹೋಗಬೇಕಾಗ್ತದೆ, ಸಂಸಾರದಲ್ಲಿ ಬರೇ ತಿರುಗಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ದಾಸರಾಯರು. ಇದು ಈ ಶ್ಲೋಕದ ಸಾರ. ಇನ್ನು 7-8ರಲ್ಲಿ 7ನೇ ಶ್ಲೋಕ ಸ್ವಲ್ಪ ನಾವು ಅನುಸಂಧಾನ ಹೆಚ್ಚು ಮಾಡಬೇಕು. ಯಾಕೆಂದರೆ ರಸಗಳಿರೋದು 6. ಆ 6 ರಸಗಳಲ್ಲಿ ಅದರೊಳಗಿರುವಂತಹ ವಿಶೇಷತೆಗಳು ಮತ್ತೆ 4 ಒಂದೊಂದರಲ್ಲಿ. ಆ 4 ಇಟ್ಟುಕೊಂಡು ದಾಸರಾಯರು ಒಂದು ವಿಷಯ ಅನುಸಂಧಾನ ಮಾಡಿಸ್ತಾರೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, ಭೇದಾತ್ ಅಂತ ರಸ 6 ಗೊತ್ತಿದೆ ನಮಗೆ. ಇಲ್ಲೇನು ಹೇಳ್ತಾರೆ, ಸುರುಚಿ ಅಂತ ಒಂದು, ಮಧುರ ಸುರುಚಿ, ಮಧುರ ರುಚಿರ, ಮಧುರ ಸುಗಂಧ, ಮಧುರ ಶುಚಿ ಅಂತ 4 ಒಳಗಡೆ ಇದೆ ಅಂತ. ಅದರ ಅರ್ಥನೂ ವಿಸ್ತಾರವಾಗಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಹೀಗೆ ಷಡ್ರಸಗಳಲ್ಲಿ ಭಗವಂತನ ವಿಶೇಷ ರೂಪಗಳನ್ನು ಚಿಂತನೆ ಮಾಡುವಾಗ ಒಂದೊಂದು ರಸವನ್ನು 4ರಿಂದ ನಾವು ಅನುಸಂಧಾನ ಮಾಡಬೇಕಂತ. ಅವು 12. ಅದರಲ್ಲಿ ಭಗವಂತ ಶ್ರೀ ಭೂದುರ್ಗಾ ಸಹಿತನಾಗಿ ಇದ್ದಾನೆ. ಅಲ್ಲಿಯೂ ಮತ್ತೆ 72,000 ಹೇಳ್ತಾರೆ ದಾಸರಾಯರು. ಆ ವಿಶೇಷತೆಗಳನ್ನು ನಾವಿಲ್ಲಿ ನೋಡ್ತೀವಿ. ಸುರುಚಿ, ರುಚಿರ, ಸುಗಂಧ, ಶುಚಿ ಎಂದಿರು ತಿಹರು ಷಡ್ರಸಗಳೊಳು 12 ರೂಪದಲ್ಲಿಪ್ಪ ಶ್ರೀಭೂ ದುರ್ಗೆಯರ ಸಹಿತ ಸ್ವರಮಣನು 72,000 ಸಮೀರನ ರೂಪದೊಳು 72,000 ಸಮೀರನ ರೂಪದೊಳಗಿದ್ದು ಉರುಪರಾಕ್ರಮ ಕರ್ತೃ ಎನಿಸುವ ನಾಡಿಯೊಳಗಿದ್ದು. ಈ ವಿಷಯ ನಾಡಿ ಪ್ರಕರಣ ಸಂಧಿಯಲ್ಲಿ ಬರಲಿಲ್ಲ. ಮುಂದೆ ನಾಡಿ ಪ್ರಕರಣ ಸಂಧಿ ಇದೆ. ಹಿಂದೆ ಬರುವ ಕೆಲವು ಸಂಧಿಗಳಲ್ಲಿಯೂ ನಾಡಿಗಳಲ್ಲಿರೋ ಭಗವದ್ ರೂಪಗಳು ವಿವರಣೆ ಮಾಡಿದ್ದಾರೆ, ಭೋಜನ ರಸ ವಿಭಾಗ ಸಂಧಿಯಲ್ಲೂ ಯದ್ಯಪಿ. ಆದರೆ ಇಲ್ಲೊಂದು ವಿಶೇಷ ಏನು ಹೇಳಿಬಿಟ್ರು, ಸರಿ ಒಂದೊಂದು ರಸ ಅದರೊಳಗೆ ಭಗವಂತ ಇದ್ದಾನೆ ಅನ್ನೋದು ಸರಿ, ಅದರೊಳಗೆ ಸುರುಚಿ, ರುಚಿರ, ಸುಗಂಧ ಅಂತ 4ರಿಂದ ಇದ್ದಾನೆ, ಅದು ಸರಿ, 12 ಆಯಿತು. ಆದರೆ ಮುಖ್ಯ ಪ್ರಾಣನ 72,000 ರೂಪ ಹೇಳಿದ್ದಾರೆ. ಇದಕ್ಕೆ ನಮಗೆ ಬೇರೆ ಕಡೆಯಲ್ಲಿ ಪ್ರಮಾಣ ವಾಕ್ಯ ಇದುವರೆಗೂ ಕೂಡ ಉಪಲಬ್ಧ ಆಗದೆ ಹೋದರೂ ದಾಸರು ಈ ವಿಷಯವನ್ನು ವಿಶೇಷವಾಗಿ ಅನುಸಂಧಾನ ಮಾಡುತ್ತಾರೆ. ನೋಡಿ, ಹೇಳುವಾಗ ಅಂದಿದ್ದಾರೆ 72,000 ಸಮೀರನ ರೂಪದೊಳಗಿದ್ದು ರೂಪರಾಕ್ರಮನಾಗಿ ಅಂತಂತಾರೆ. ಇದನ್ನು ಎಲ್ಲರೂ ಕೂಡ ವಿಶೇಷವಾಗಿ ತಿಳುವಳಿಕೆ ಮಾಡಿಕೊಳ್ಬೇಕು. ಇಷ್ಟು ದಿವಸ ಏನು ತಿಳಿತಿದ್ವಿ, 72,000, 360, 36,000 ಅಂತಂತಿದ್ವಲ್ಲ. ಮುಖ್ಯ ಪ್ರಾಣದೇವರು 72,000 ರೂಪದಿಂದ ಇದ್ದಾರೆ ಅನ್ನೋದಕ್ಕೆ ಇದು ಪ್ರಮಾಣವಾಗಿದೆ ನಮಗೆ. ಇದಕ್ಕೆ ಉಪನಿಷತ್ ಭಾಷ್ಯಗಳಲ್ಲಿಯೂ ನಮಗಿದ್ರ ಬಗ್ಗೆ ಸರಿಯಾಗಿ ನಮಗಿನ್ನೂ ಜ್ಞಾನೋದಯ ಆಗಿಲ್ಲ ಅಂದ್ಕೊಳ್ಳೋಣ. ಅಲ್ಲಿ ಹೇಳಿರ್ತಾರೆ ಮುಖ್ಯ ಪ್ರಾಣನ ಮಹಿಮೆಯನ್ನು. ಆದರೆ ಇದು ವಿಶೇಷವನ್ನು ನಾವಿಲ್ಲಿ ನೋಡಬೇಕಾಗಿದೆ. ಆ ರಸಗಳಿಗೂ ಆ ಷಡ್ರಸಗಳಿಗೂ ಷಡ್ರಸಗಳೊಳಗಿರುವ ಸುರುಚಿ ರುಚಿರಗಳಿಗೂ ಅಲ್ಲಿ ಮುಖ್ಯ ಪ್ರಾಣನ ಕೆಲಸ ಏನು ಅನ್ನೋದಕ್ಕೂ ಈ ರೂಪಕ್ಕೂ ನಮಗಿನ್ನೂ ಸರಿಯಾಗಿ ವಿವೇಕ ಸಿಕ್ಕಿಲ್ಲ. ಇದ್ರ ಬಗ್ಗೆ ವಿಶೇಷವಾದಂಥ ಅನುಸಂಧಾನ ಮಾಡಬೇಕು ನಾವು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಇಂಥವೇ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾರೆ. ನನಗೆ 3:30 ಸಮಯ ಕೊಟ್ಟಿದ್ದಾರೆ, 3:15 ತನಕ ಅಂತ ಹೇಳಿದ್ದಾರೆ. ಹಾಗಾಗಿ ಸಮಯಕ್ಕನುಗುಣವಾಗಿ ನಾವು ನೋಡ್ತಾ ಬಂದಿದ್ದೇವೆ. ಈ ಸಂಧಿಯಲ್ಲಿ ಒಟ್ಟು ದೃಷ್ಟಾಂತಗಳು ಎಷ್ಟು ಕೊಟ್ಟಿದ್ದಾರೆ ಅಂತ. ಹಗಲ್ನಂದ ದೀಪದಿ ಅಂತ ಒಂದು ದೃಷ್ಟಾಂತ, ಅದು ಬಹಳ ಅದ್ಭುತವಾದ ದೃಷ್ಟಾಂತ.
ಇನ್ನೊಂದು ತಂದೆ ಮಕ್ಕಳ ದೃಷ್ಟಾಂತ, ಇನ್ನೊಂದು ಮಾಣಿಯ ದೃಷ್ಟಾಂತ, ಅಂದರೆ ಮಾನವಕನ ದೃಷ್ಟಾಂತ, ಜಲಚರ ದೃಷ್ಟಾಂತ. ಈ 4 ಉಪಮೆಗಳು ಜಗನ್ನಾಥದಾಸರ ಈ ಸಂಧಿಯಲ್ಲಿ ನಮಗೆ ಎದ್ದು ಕಂಡು ಬರ್ತದೆ. ಅದರಲ್ಲಿ ಮಾಣಿಯ ದೃಷ್ಟಾಂತ ಇರುವ ಒಂದು ಶ್ಲೋಕವನ್ನಾದರೂ ಅನುಸಂಧಾನ ಮಾಡಿ ಮುಗಿಸೋಣಂತೆ. ಸರಿ, ನಮ್ಮೊಳಗೆಲ್ಲ ದೇವರೇ ಕರ್ಮಗಳನ್ನು ಮಾಡಿಸ್ತಾನೆ, ಸರಿ. ಮಾಡಿಸಿದ ಮೇಲೆ, ದೇವರು ಮಾಡಿಸಿದ ಮೇಲೆ ಮತ್ತೆ ದೇವರಿಗೆ ಹೋಗ್ಬೇಕಲ್ಲ ಕರ್ಮದ ಫಲ ಅಂತ. ಬುದ್ಧಿವಂತಿಕೆಯ ಪ್ರಶ್ನೆ ನಮ್ಮದೆಲ್ಲ, ನಾವೇನು ಸಾಧಾರಣನ ಮಾಡುವ ಪ್ರಶ್ನೆ. ಅದಕ್ಕೆ ದಾಸರು ಒಂದು ಚಮತ್ಕಾರವಾಗಿ ಹೇಳ್ತಾರೆ. ಆಗ್ತಾನೆ ಉಪನಯನ ಮಾಡಿಸ್ಕೊಂಡಿರ್ತಾನೆ ಒಟ್ಟು, ಅಪ್ಪನ ಜೊತೆಗೆ ಸಂಧ್ಯಾವಂದನೆ ಮಾಡಲಿಕ್ಕೆ ಕೂಡ್ತಾನೆ. ಸಂಧ್ಯಾವಂದನೆ ಮಾಡುವಾಗ ಅಪ್ಪ ಹೇಳಿದ್ದೇ ಹೇಳ್ತಾ ಬರ್ತಾನೆ. ಕೊನೆಗೆ ಈ 2 ಕೈಗಳನ್ನು ಕಿವಿಗೆ ಮುಟ್ಟುಕೊಂಡು ಪ್ರವರ ಗೋತ್ರ ಹೇಳಿ ನಮಸ್ಕಾರ ಮಾಡುವ ಸಂದರ್ಭ ಬರ್ತದೆ. ಆವಾಗ ಅಪ್ಪನ ಹೆಸರನ್ನು ಅಪ್ಪ ಹೇಳೇ ಮಾಡಬೇಕು, ಮಗನ ಹೆಸರನ್ನೇ ಮಗ ಹೇಳಿ ಮಾಡ್ತಾನೆ ಹೊರತು ಮಗ ಅಪ್ಪನ ಹೆಸರು ಹೇಳಲ್ಲ. ಹಾಗಾಗಿ ಫಲ ಅವನಿಗೆ ಇವನಿಗೆ ಅಂತ ಹೇಳ್ತಾರೆ ಅವನಿಗೆ. ಇದು ಎಂಥ ದೃಷ್ಟಾಂತ ನೋಡ್ರಿ. ಈ ದೃಷ್ಟಾಂತ ಕೌಶಲ್ಯ, ಅದಕ್ಕೆ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ. ಇಂಥವುಗಳನ್ನೆಲ್ಲ ಚಮತ್ಕಾರ ಮಾಡಿ ಸಮಾಜಕ್ಕೆ ತಾತ್ವಿಕ ವಿಷಯಗಳನ್ನು ಸರಳೀಕರಿಸಿದ ಮೊದಲನೇ ಮಹಾನುಭಾವರು ಅಂದರೆ ವಾದಿರಾಜರು. ಅವರ ಕೋಶವನ್ನು ಅನುಸರಿಸುವ ಶ್ಲೋಕಗಳು ಇಲ್ಲಿ ಬರ್ತಾವೆ ನಾವು. ಅದು ವಿಶೇಷ. ಮಾಣವಕ ತತ್ಫಲಗಳನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋದಿಸುವಂತೆ ಪ್ರತಿದಿನದೀ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ಮಾಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡು ಕೊಂಡಾಡು. ಕರ್ಮ ಪ್ರಧಾನ ಅಂದರೆ ಭಗವಂತನೇ. ಕರ್ಮಗಳು ಮಾಡಿದಾಗ ಅವನೇ ಪ್ರಧಾನ, ಮತ್ತೊಬ್ಬರಲ್ಲ. ಅದು ಉಪನಿಷತ್ತುಗಳಲ್ಲಿ ಈ ನಾಮದಿಂದ ದೇವರನ್ನು ಕರೆದಿದೆ. ಅದಕ್ಕೆ ಅದೇ ನಾಮವನ್ನು ಅನುಸಂಧಾನ ಮಾಡಿಸ್ತಾರೆ. ಮಾಡಿಸಿ ಅನುಸಂಧಾನ ಇಲ್ಲದೇನೂ ಮಾಡಪ್ಪ ಅಂತ ಕರೆ ಕೊಡ್ತಾರೆ ದಾಸರ ಈ ಶ್ಲೋಕದಲ್ಲಿ. ನಿಂಗೆ ಅನುಸಂಧಾನ ಸ್ವಲ್ಪ ತಡವಾಗಿ ಬರ್ತದೆ ಅಂದರೂ ಪರವಾಗಿಲ್ಲ, ಮೊದಲಂತೂ ಆ್ಯಕ್ಷನ್ ಮಾಡಲಿಕ್ಕೆ ಶುರು ಮಾಡು ಅಂತಾರೆ. ಆ್ಯಕ್ಷನ್ ಆದರೂ ಮಾಡು ಸ್ವಲ್ಪ, ಮುಂದೆ ಯಾವತ್ತೋ ಒಂದು ಜನ್ಮದಲ್ಲಿ ಸರಿಯಾಗಿ ಅನುಸಂಧಾನ ಬಂದು ಅದು ದಾರಿಗೆ ತಾನಾಗೆ ಕರ್ಕೊಂಡು ಬರ್ತದೆ. ಅಂದರೆ ಆ ಕಳಕಳಿ ಅವರಿಗೆ ಅನುಸಂಧಾನ ಮಾಡಬೇಡ ಅಂತ ಹೇಳೋದು ಮುಖ್ಯ ಅಲ್ಲ, ಹೃದಯ ಏನು ಅಂದರೆ ಮಾಡೋದನ್ನು ಬಿಡಬೇಡ ಅಂತ ಹೇಳೋದರಲ್ಲಿ ಪ್ರಧಾನ. ಹಾಗಾಗಿ ಆ ಮಾತನ್ನು ನಾವಿಲ್ಲಿ ಅನುಸಂಧಾನ ತಿಳಿದುಕೊಂಡು ಮಾಡಿ, ಇನ್ನು ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಅಘ ರಟ್ಟ ವ್ರೀಹಿಗಳೊಳ್ಳಿ 20 ತಂಡುಲ ಕಡೆಗೆ ತೆಳೆವಂತೆ ವಿಠಲ ಎಂದೊಮ್ಮೆ ಮೈ ಮರೆದಟ್ಟ ಹಾಸದಿ ಕರೆಯ ದುರಿತಗಳಟ್ಟುಳಿಯ ಬಿಡಿಸಿ ಅವನ ತನ್ನೊಳಗಿಟ್ಟು ಸಲಹುವನು. ಇದು ಆಗ್ತಾನೆ ತಿಳಿಸಿದ್ದೇನೆ. ಭಗವಂತನ ವಿಠಲ ಅನ್ನುವಂಥ ನಾಮ ನಾವು ಮಾಡುವ ಪಂಚಸೂನ ದೋಷವನ್ನು ಪರಿಹಾರ ಮಾಡ್ತದೆ ಅನ್ನಲಿಕ್ಕೆ ಕೆಟ್ಟದಟ್ಟ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಅದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಆ ಉದಾಹರಣೆಗೆ ಅನುಗುಣವಾಗಿ ಅದನ್ನು ತಿಳಿದುಕೊಂಡು ಚಿಂತನೆ ಮಾಡಬೇಕು. ಇನ್ನು ಕೊನೆಗೆ ಅನ್ವಯ ಪೂಜಾ ವ್ಯತಿರೇಕ ಪೂಜೆಗಳಿಗೆ ಸಂಬಂಧಪಟ್ಟಂತೆ ಸ್ಥಳಜಲಾದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪ ಗಂಧ ರಸ ಶ್ರೀ ತುಳಸಿ ಮೊದಲಾದ ಕಿಳ ಪೂಜಾ ಸಾಧನ ಪದಾರ್ಥ ಅಂತ 24ರಲ್ಲಿ ಹೇಳ್ತಾರೆ. 24 ಮತ್ತು 25 ಅದನ್ನು ಹೇಳಿ ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯೆಗ ವ್ಯತಿರೇಕ ತಿಳಿಯದ ಅನ್ವಯಿಸು ಬಿಂಬನಲ್ಲಿ ಮರಿಯದಲೇ ಸ್ವೀಕರಿಸುವನು ಕರ್ಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತನವರತ ಪೊರೆವಾ. ಹೀಗೆ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿದು ಅಂತಂತಾರೆ. ಏನೇ ನಡೆದ್ರೂ ಇಲ್ಲಿ ಗುಣ, ಇಲ್ಲಿ ರೂಪ, ಭಗವಂತನನ್ನು ತಿಳಿದು ಅವನಿಗೆ ಅನ್ವಯ ಮಾಡಲಿಕ್ಕೆ ಶುರು ಮಾಡಬೇಕು, ಅವನನ್ನೇ ತಿಳಿದುಕೊಳ್ಬೇಕು. ಅನ್ವಯವನ್ನು ಪರಮಾತ್ಮನಲ್ಲಿ ಮಾಡಬೇಕು. ಅನ್ವಯ ಅಂದರೆ ಸಮನ್ವಯ ಅಂತ ಅರ್ಥ. ಗುಣ ಇಲ್ಲಿ ತಿಳಿಬೇಕು, ಕ್ರಿಯೆ ಇಲ್ಲಿ ತಿಳಿಬೇಕು. ಆ ಕ್ರಿಯೆ ಗುಣಗಳಲ್ಲಿಯೂ ಭಗವಂತನಿದ್ದಾನೆ ಅಂತ ತಿಳಿಬೇಕು. ಅಷ್ಟೇ ತಿಳಿದ್ರೆ ವ್ಯತಿರೇಕ ಆಗ್ತದೆ. ಅದನ್ನು ನನ್ನ ಬಿಂಬ ಮಾಡಿಸಿದ ಅಂತ ಒಳಗಡೆ ಅನುಸಂಧಾನ ಮಾಡಿದರೆ ಅದು ಅನ್ವಯ ಆಗಿಬಿಡ್ತದೆ.
ಹಾಗಾಗಿ ವ್ಯತಿರೇಕನೂ ತಿಳಿಬೇಕು, ಅನ್ವಯನೂ ತಿಳಿಬೇಕು ಅಂತ ವಿಶೇಷವಾಗಿ ಅದನ್ನು ನಮಗೆ ಅನುಸಂಧಾನ ಮಾಡಿಸಿ, ಯಾರು ಮಾಡ್ತಾರೋ ಎಷ್ಟೋ ಜನ್ಮಗಳ ಪಾಪವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಅದನ್ನು ಹೇಳ್ತಾರೆ. ಇದು ವ್ಯತಿರೇಕ ಮತ್ತು ಅನ್ವಯ ಪೂಜೆಗಳ ಸಾರ ಅಂತ ತಿಳಿಬೋದು. ಮುಂದೆ ಸ್ತ್ರೀ ಮತ್ತು ಪುರುಷರಲ್ಲಿರುವಂತಹ ಭಗವಂತನ ಸನ್ನಿಧಾನವನ್ನು ಅನುಸಂಧಾನ ಮಾಡಬೇಕು. ದೇವತೆಗಳು ಯಾರ್ಯಾರಿದ್ದಾರೆ ಅಂತ ಅದನ್ನು ಹೇಳ್ತಾರೆ ನೋಡಿ. ಪುರುಷನ ದೇಹದೊಳಗಿರುವ ದೇವತೆಗಳು ಯಾರ್ಯಾರು? ಪುರುಷ ದೇಹಾಭಿಮಾನಿ ಅಂತ ಅರ್ಥ. ವಾರಿಜಾಸನ, ವಾಯುವೀಂದ್ರ, ಉಮಾರಮಣ, ನಾಕೇಶ, ಸ್ಮರ, ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕರೇವರದಿ ತೋರಿಕೊಳದ ಅನಿರುದ್ಧ ದೋಷ ವಿದೂರ ನಾರಾಯಣನ ರೂಪ ಶರೀರಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ಈ ದೇವತೆಗಳು ಹಾಗೂ ಅನಿರುದ್ಧ ನಾರಾಯಣ ರೂಪ ಪುರುಷನ ದೇಹದಲ್ಲಿದೆ ಅಂತ ತಿಳಿಬೇಕಂತ. ಸ್ತ್ರೀಯರ ದೇಹದಲ್ಲಿ ಶಿರಿ, ಸರಸ್ವತಿ, ಭಾರತಿ, ಸೌಪರ್ಣಿವಾರುಣಿ, ಪಾರ್ವತೀ ಮುಖ ಇರುತಿಹರು ಸ್ತ್ರೀಯರೊಳಗೆ ಅಭಿಮಾನಿಗಳು ತಾವೆನಿಸಿ ಅರುಣವರ್ಣ ನಿಭಾಂಗ ಶ್ರೀ ಸಂಕರ್ಷಣ ಪ್ರದ್ಯುಮ್ನ ರೂಪಗಳಿರಳು ಹಗಲು ಉಪಾಸನೆಯ ಗೈಯುತ್ತಲೇ ಮೋದಿಪರು. ಸಂಕರ್ಷಣ ಪ್ರದ್ಯುಮ್ನ ರೂಪ, ಶಿರಿ, ಸರಸ್ವತಿ ಮುಂತಾದ ದೇವತೆಗಳು ಸ್ತ್ರೀ ದೇಹದೊಳಗಿರ್ತಾರಂತೆ. ಹಾಗಾಗಿ ಸ್ತ್ರೀಯರೊಳಗೆ ಅಭಿಮಾನಿ ಸ್ತ್ರೀಯರು ಯಾರ್ಯಾರು? ದೇವತಾ ಸ್ತ್ರೀಯರು. ಪುರುಷ ದೇಹದೊಳಗೆ ಅಭಿಮಾನಿ ದೇವತೆಗಳು ಮತ್ತು ಭಗವದ್ ರೂಪ ಯಾವುದು? ಒಟ್ಟು 5 ರೂಪ ಬರಲೇಬೇಕು. ಆ 4 ರೂಪ ಆದರೂ ಬರಲೇಬೇಕು ಅಂತಾರೆ. ಅಂದರೆ ಅನಿರುದ್ಧ ನಾರಾಯಣ ಪುರುಷ ದೇಹದಲ್ಲಿ, ಸಂಕರ್ಷಣ ಪ್ರದ್ಯುಮ್ನ ಸ್ತ್ರೀ ದೇಹದಲ್ಲಿ. ಈಗ ಅದನ್ನು ಪ್ರತ್ಯೇಕೀಕರಿಸಿ ಅನ್ವಯ ಮಾಡಿಕೊಳ್ಬೇಕಾಗ್ತದೆ. ಮುಂದೆ ಸಂಕರ್ಷಣ ಪ್ರದ್ಯುಮ್ನ ಆಯಿತು, ಅನಿರುದ್ಧ ನಾರಾಯಣ ಆಯಿತು, ಒಂದು ಯಾವುದು ಬಿಟ್ಟೋಯ್ತಲ್ಲ, ಪ್ರದ್ಯುಮ್ನ ನಾರಾಯಣನೂ ಆಯಿತು. ಪ್ರದ್ಯುಮ್ನ ಸಂಕರ್ಷಣ ಆಯಿತು, ಸಂಕರ್ಷಣ ಪ್ರದ್ಯುಮ್ನ ಅಂತ. ಅನಿರುದ್ಧ ನಾರಾಯಣದ್ದು ವಾಸುದೇವ ಬಿಡಬಾರದಲ್ಲ, ನೆನಪಿಗೆ ಬರಬೇಕು ಅವ್ರಿಗೆ. ಅದು ಪ್ರತಿ ಸಂಧಿಗಳಲ್ಲಿಯೂ 5 ರೂಪ ಸ್ಮರಣೆ ಮಾಡ್ತಾರೆ, ಒಂದಲ್ಲ ಒಂದು ಕಡೆಯಲ್ಲಿ. 3 ಶ್ಲೋಕದಲ್ಲಿ ಮಾಡಿರ್ತಾರೆ, 2 ಶ್ಲೋಕದಲ್ಲಿ ಮಾಡಿರ್ತಾರೆ. ಅದೊಂದು ಅವ್ರದ್ದು ಪದ್ಧತಿ. ಅದಕ್ಕೆ ಒಂದು ಶ್ಲೋಕದಲ್ಲಿಯೂ ವಾಸುದೇವ ಬಿಟ್ಟ ಅಂತ ಆಗಬಾರ್ದು ಅಂತ ಹೇಳಿ ಕೃತ ಪ್ರತೀಕದಿ ಟಂಕಿ ಭಾರ್ಗವ ಅಂತ ಮುಂದೆ ಹೇಳಿ ತುತಿಸಿಕೊಳತ ಅಭಿಮಾನಿ ತಾವಾಗಿ ನೆಲೆಸಿದ್ದು ಪ್ರತಿ ದಿವಸದಲ್ಲಿ ಶ್ರೀ ತುಳಸಿ ಗಂಧ ಅಂತ ಹೇಳಿ 30ನೇ ಶ್ಲೋಕ ಆದಮೇಲೆ 31ನೇ ಶ್ಲೋಕದಲ್ಲಿ ವಾಸುದೇವನ ಸ್ಮರಣೆ ಮಾಡಿಬಿಡ್ತಾರೆ. ಅಂದರೆ ಎಷ್ಟು ಅದ್ಭುತ ಅಂದರೆ ನಿಮಗೆ ಸುಮ್ಮನೆ ಲೆಕ್ಕ ಹಾಕ್ಲಿಕ್ಕೆ ಹೇಳಿದೆ ಗೊತ್ತಾಗಲ್ಲ ಇದು. ಈಗ 28 ಅನಿರುದ್ಧ ನಾರಾಯಣ, 29 ಸಂಕರ್ಷಣ ಪ್ರದ್ಯುಮ್ನ, 30 11ನೇ ಸ್ಕಂದದ ಉದ್ಧವ ಗೀತೆಯಲ್ಲಿ ಬಂದ ಪ್ರತೀಕಗಳು ಹೇಳಿದರು, 31 ನಗಗಳ ಅಭಿಮಾನಿಗಳೆನಿಪ ಸುರರೊಳು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀವಾಸುದೇವನ ಪೂಜಿಸುಲತರು. ಅಂದರೆ ನಿಮಗೆ ಒಟ್ಟು 4 ಶ್ಲೋಕ ಇಟ್ಕೊಂಡು 5 ರೂಪ ಚಿಂತನೆ ಮಾಡಿದ್ದಾರೆ ಅಂತ ಅರ್ಥ. 4 ಶ್ಲೋಕ ತಗೊಳ್ಬೇಕು, 5 ರೂಪ. ಇದೆಲ್ಲ ದಾಸರ ವಿಶೇಷತೆಗಳು. ತುಂಬ ಬಾರಿ ನಾವು ದಾಸರ ವಾಕ್ಯಗಳನ್ನು ಅನುಸಂಧಾನ ಮಾಡಿದರೆ ಎಲ್ಲಿ ಏನು ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಕಲ್ಪನೆ ಸಿಗ್ತದೆ. ಅಂಥ ಸ್ವಗತ ಭೇದ ವಿವರ್ಜಿತನ 4 ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ವಿಗಡ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ. ವಿಗಡ ಅಂತ ಆಶ್ಚರ್ಯ, ಅದು ನಮ್ಮನ್ನೇ ಕರೆದದ್ದು ವಿಗಡ ಅಂತ ಕರಿತಿರ್ತಾರಲ್ಲ, ಹಾಗೆ ದಾಸರು ನಮ್ಮನ್ನೇ ಸಂಬೋಧನೆ ಮಾಡ್ತಾರೆ. ಅಗಡ ವಿಗಡ ಅಂತ ಅಲ್ಲಲ್ಲೇ, ಹಾಗೆ ವಿಗಡ ಸಂಸಾರಾಬ್ಧಿಯನ್ನೇ ದಾಟಿಸಿ ಮುಕ್ತರನು ಮಾಳ್ಪ ಅಂತ ಹೇಳಿದ್ದಾರೆ. ಕೊನೆಗೆ ಆವ ಕ್ಷೇತ್ರಕ್ಕೆ ಪೋದರಿನ್ನಾವ ತೀರ್ಥದಿ ಮುಳುಗಲೇ ನಿನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು. ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮ ಸ್ಥಾವರ ಜೀವರೊಳು ಪರಿಪೂರ್ಣನೆಂದರಿಯದಿಹ ಮಾನವನು. ಜೀವರೊಳಗೆ ಪರಿಪೂರ್ಣ ಅಂತ ಅರಿಯದೇ ಇರುವಂಥ ಮನುಷ್ಯ ಯಾವ ಕ್ಷೇತ್ರಕ್ಕೆ ಹೋದ್ರೇನು, ಯಾವ ತೀರ್ಥಕ್ಕೆ ಹೋದ್ರೇನು, ಎಲ್ಲಿ ಮುಳುಗಿದ್ರೇನು, ಎಲ್ಲಿ ಜಪ ಮಾಡಿದ್ರೇನು, ಎಲ್ಲಿ ತಪ ಮಾಡಿದ್ರೇನಪ್ಪ, ಪರಿಪೂರ್ಣ ಶ್ರೀಹರಿ ಅಂತ ಅರಿವೇ ಇಲ್ಲದೆ ಇದ್ರೆ ಮಾಡಿದ್ರೆ ಏನಪ್ಪ ಅಂತ ಜಗನ್ನಾಥ ವಿಠಲ ಅನ್ನೋ ಅಂಕಿತದೊಂದಿಗೆ 32 ಪದ್ಯಗಳನ್ನು ಪೂರ್ಣ ಮಾಡಿದ್ದಾರೆ ದಾಸರಾಯರು. ಹೀಗೆ
ಧ್ಯಾನ ಪ್ರಕ್ರಿಯಾ, ಸ್ಥಾವರ ಜಂಗಮ ಅನ್ನೋ ಎರಡೂ ಹೆಸರಿನ ಈ ಸಂಧಿಯ ಭಾಗವನ್ನು ಸಂಕ್ಷಿಪ್ತವಾಗಿ ನನ್ನ ಬುದ್ಧಿಗೆ ಹೊಳೆಸಿದಷ್ಟು ಗುರುಗಳ ಅನುಗ್ರಹದಿಂದ ಈ ಸನ್ನಿಧಾನದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ.